ಯುಗದ ಮೇಲೆ ಪ್ರಭಾವ ಬೀರಿದ ಜಗದ ಕವಿ ಕುವೆಂಪು. ಸಾಹಿತಿ ನಂದೂರ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕುವೆಂಪು ಯುಗದ ಕವಿ, ರಾಷ್ಟ್ರಕವಿ, ಶತಮಾನದ ಶಿಖರ, ಜಗದ ಕವಿ, ರಸಋಷಿ ಇತ್ಯಾದಿ ವಿಶೇಷಣಗಳಿಂದ ಬಣ್ಣಿಸಲ್ಪಟ್ಟಿದ್ದಾರೆ. ಅವರು ಕವಿಯಾಗಿ, ಕಾದಂಬರಿಕಾರರಾಗಿ ಶ್ರೇಷ್ಠ ಮಟ್ಟದ ಸಾಹಿತ್ಯ ರಚನೆಯನ್ನ ಮಾಡಿದ್ದಾರೆ. ಅವರು 31 ವಯಸ್ಸಿನಲ್ಲಿದ್ದಾಗಲೇ ಕಾನೂರು ಹೆಗ್ಗಡತಿ ಎಂಬ ಶ್ರೇಷ್ಠ ಮಹಾ ಕಾದಂಬರಿಯನ್ನ ಬರೆದವರು. ಮಹಾಕಾವ್ಯ ರಾಮಾಯಣ ದರ್ಶನಂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿತು. ಕುವೆಂಪು ವೈಚಾರಿಕ ಮತ್ತು ಪ್ರಗತಿಪರ ಭಾವದ ಕವಿಯಾಗಿದ್ದು, 100 ದೇವರನ್ನೆಲ್ಲ ನೌಕಾಚೆ ದೂರ ಹೀಗೆ ವಿಚಾರ ಕ್ರಾಂತಿಗೆ ಆಹ್ವಾನ ನೀಡಿದರು. ಕುವೆಂಪು ಅವರ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಸಂಸ್ಕೃತಿ ಸೇವಾ ಭಾರತಿ ಚನ್ನಪಟ್ಟಣ ಸಂಯುಕ್ತ ಆಶ್ರಯದಲ್ಲಿ ಸಂಘಟಿಸಿದ್ದ ಡಾಕ್ಟರ್ ಬಿ.ವಿ. ಶಿರೂರ್ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿ ಮಹಾಂತಪ್ಪ ನಂದೂರ್ ಅವರು ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಓಂಕಾರ ಪಿ. ಬಾಗೇಪಲ್ಲಿರವರು ಕನ್ನಡ ಭಾಷೆ ಬೆಳೆಸಲು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿದರು. ದತ್ತಿದಾನಿಗಳು ಡಾಕ್ಟರ್ ಬಿ.ವಿ. ಶಿರೂರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತಿ ಬಡಗೇರ್, ಮೇಘಾ ಹುಕ್ಕೇರಿ, ಪ್ರೇಮಾ ನಡುವಿನ್ಮನೆ, ಸವಿತಾ ನಲಿಕರ್ಣಿ, ನಾಗರಾಜ್ ತಳವಾರ್, ಶಿವು ಕನ್ನೂರ್, ಸುಧಾ ಹುಲ್ಗೂರ್, ಬಸವರಾಜ್ ಪಾಟೀಲ್, ಶ್ರೀನಿವಾಸ್ ಪಾಟೀಲ್, ಶಾಹೀನ್ ಬಳ್ಳಾರಿ, ಸುರೇಶ್ ಕಡೆಮನಿರವರು ಕವನ ವಾಚನ ಮಾಡಿದರು. ಡಾಕ್ಟರ್ ಎಸ್.ಎಸ್. ದೊಡ್ಮನಿರವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹಾಂತೇಶ್ ನರೇಗಲ್ ವಂದಿಸಿದರು. ಪ್ರಮೀಳಾ ಜಕ್ಕಣ್ಣವರ್ ಪ್ರಾರ್ಥಿಸಿದರು. ಸುವರ್ಣ ಸುರಕೋಡ್, ಪ್ರೊಫೆಸರ್ ಎಸ್.ಆರ್. ಆಶಿ, ಪಿ.ಎಸ್. ಸೌಪಿನ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಹಾಕವಿ ಕುವೆಂಪು ಅವರ ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಅವರನ್ನು ಸಂಸ್ಮರಣೆ ಮಾಡಿಕೊಳ್ಳುವುದೇ ಒಂದು ವಿಶೇಷವಾದಂಥ ಭಾಗ್ಯ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. 29/12/1904 ಜನಿಸಿದ ಕುವೆಂಪು ನಮ್ಮ ಕನ್ನಡದ ಒಂದು ಭಾಗ್ಯ. ಅಂತಹ ಭಾಗ್ಯದ ಬಾಗಿಲನ್ನು ತಟ್ಟಿದಂತಹ ಮಹಾಕವಿ ಕುವೆಂಪು ಅವರ ಸಮನಾಗಿಯೇ ಇರುವಂತಹ ಬೇಂದ್ರೆ ಅಂತಹ ಶ್ರೇಷ್ಠ ಕವಿಗಳು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ದಕ್ಕಿದ್ದು ನಾವು ಗಮನಿಸಿದರೆ ಅದು ದಕ್ಕಿದ್ದಲ್ಲ, ಆ ಶ್ರೇಷ್ಠ ಕನ್ನಡ ಸಾಹಿತ್ಯ ಪರಂಪರೆಯಿಂದ ಅದು ಮುಂದುವರಿಕೆಯಾಗಿ ಬಂದದ್ದು ಅಂಥೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಗೆ ಬಹಳ ದೊಡ್ಡ ಒಂದು ಶ್ರೇಷ್ಠತೆ ಇದೆ, ಪರಂಪರೆ ಇದೆ. ಬಹುಶಃ ಬೇರಾವ ಭಾಷೆಗೂ ಇಲ್ಲದಂತಹ ಒಂದು ಶ್ರೇಷ್ಠತೆ ನಮ್ಮ ಭಾಷೆಗೆ ಇರತಕ್ಕಂಥದ್ದು ನಾವು ಹೆಮ್ಮೆ ಪಡಬೇಕಾದಂತಹ ಸಂಗತಿ. ನಾವು ಪಂಪರನ್ನು ಗಮನಿಸಬಹುದು. ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ, ಚಾಮರಸ, ಹೀಗೆ ಮಹಾಕವಿಗಳ ಒಂದು ದೊಡ್ಡ ಒಂದು ಪಟ್ಟಿಯೇ ನಮ್ಮೆದುರು ಬಂದು ನಿಲ್ಲುತ್ತೆ. ಅದೆಲ್ಲ ನಮಗೆ ಒಂದು ರೀತಿಯ ಬುನಾದಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಗೆ ನಿಂತುಕೊಂಡಿದೆ. ಬಹುಶಃ ಆ ಕಾರಣಕ್ಕಾಗಿಯೇ ಇಂತಹ ಮಹಾಕವಿಗಳು ನಮಗೆ ದಕ್ಕಿದ್ರು ಅಂಥೇಳಿ ನನಗಾದರೂ ಅನ್ನಿಸಿದ್ದಿದೆ. ಹಾಗಾಗಿ ಅಂತಹ ಒಬ್ಬ ಮಹಾಕವಿ ಕುವೆಂಪು ಅವರನ್ನು ನಾವು ಸ್ಮರಿಸಿಕೊಳ್ಳೋದು, ವಿಶೇಷವಾಗಿ ನನಗೆ ಒಂದು ಅಂಥ ಅವಕಾಶ ದೊರಕಿದ್ದು ನನ್ನ ಭಾಗ್ಯನೇ ಅಂಥೇಳಿ ನಾನು ಭಾವಿಸ್ತೇನೆ. ಕಾರಣ, ನಾನು ನಮ್ಮ ಲಿಂಗರಾಜ್ ಅಂಗಡಿ ಸರ್ ಅವರು ನಾವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು. ಹಾಗಾಗಿ ಇಂತಹ ಸಂದರ್ಭಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅಂಥ ಮಹಾಕವಿಗಳ ಸ್ಪರ್ಶಕ್ಕೆ ಬರುವಂತಹ ಒಂದು ಸದಾವಕಾಶ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ. ಮಹಾಕವಿ ಕುವೆಂಪು ಅವರನ್ನು ರಸಋಷಿ ಅಂಥೇಳಿ ವಿಮರ್ಶಕರು ಕರೆದರು. ರಾಷ್ಟ್ರಕವಿ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಯುಗದ ಕವಿ, ಜಗದ ಕವಿ ಅಂಥೇಳಿ ಬೇಂದ್ರೆಯವರು ಕರೆದರು. ಶತಮಾನದ ಶಿಖರ ಅಂಥೇಳಿ
GS ಶಿವರುದ್ರಪ್ಪನವರು ಕರೆದರು. ದಾರ್ಶನಿಕ ಕವಿ ಅಂಥೇಳಿ UR ಅನಂತಮೂರ್ತಿಯವರು ಕರೆದರು. ಅವರು ಒಬ್ಬ ಶೂದ್ರ ತಪಸ್ವಿಯಂತೆ ಒಬ್ಬ ಕವಿಯಾಗಿದ್ದರು ಅಂಥೇಳಿ ಅನೇಕರು ಅವರನ್ನು ಸಂಬೋಧನೆ ಮಾಡಿದ್ದು ನಾವು ಗಮನಿಸ್ತೇವೆ. ಇವತ್ತಿನ ಈ ಎಲ್ಲ ವಿಶೇಷಣಗಳನ್ನು ಪದವಿಗಳನ್ನು ಇಟ್ಕೊಂಡಾಗ ನಮ್ಮ ಇವತ್ತಿನ ವಿಷಯ ಯುಗದ ಕವಿ ಅಂತಕ್ಕಂಥದ್ದು. ಇವೆಲ್ಲವುಗಳು ಒಂದಕ್ಕೊಂದು ಪೂರಕವಾದಂಥವುಗಳೇ. ಆದರೆ ಕವಿ ಬೇಂದ್ರೆಯವರ ವಾಣಿಯಲ್ಲಿ ಕವಿತೆಯಲ್ಲಿ ಬಂದಂಥ ಈ ಒಂದು ಪದಗುಚ್ಛ ಒಬ್ಬ ಕವಿಗೆ ಒಂದು ಪದವಿ ಆಗ್ತದೆ ಅಂತಕ್ಕಂಥದ್ದೇ ಬಹಳ ಮಹತ್ವದ ಸಂಗತಿ. ಆ ಯುಗದ ಕವಿ ಜಗದ ಕವಿ ಅನ್ನುವ ಒಂದು ಸಣ್ಣ ಕವಿತೆಯನ್ನು ಓದಿದರೆ ಬಹುಶಃ ಅದು ಸಾಂದರ್ಭಿಕ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು? ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರು ಯಾರು? ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜೊತೆಗೆ ಕುಣಿಯದವರು ಯಾರು? ಕನ್ನಡಿಸಲಿ ಶಿವ ಜೀವನ, ಮುನ್ನಡೆಸಲಿ ಯುವ ಜನಮನ, ಇದೇ ಪ್ರಾರ್ಥನೆ ನಮಗೆ, ತಮವೆಲ್ಲಿದೆ ರವಿ ಇದುರಿಗೆ. ಉತ್ತಮ ಕವಿ ನುಡಿ ಚದುರಗೆ, ಚಾರುತ್ವದ ಕುಂದಣದಲ್ಲಿ ಚಾರಿತ್ರ್ಯದ ರತ್ನ, ಚಾತುರ್ಯದ ಮಂಥನದಲ್ಲಿ ಸತ್ಸಂಗದ ಯತ್ನ, ಇದೇ ತೃಪ್ತಿಯು ನಮಗೆ. ಹೀಗೆ ಒಬ್ಬ ಮಹಾಕವಿಯನ್ನು ಮತ್ತೊಬ್ಬ ಮಹಾಕವಿ ವರ್ಣಿಸಿದ್ದು ಬಹಳ ವಿಶೇಷವಾದದ್ದು. ನಮ್ಮಲ್ಲಿ ಕವಿಗೆ ಕವಿ ಮುನಿಯಮ್ಮ ಅಂತ ಹೇಳೋದು ಯಾಕೆ ಅದು ಜಾರಿಗೆ ಬಂತು ನನಗಂತೂ ಗೊತ್ತಿಲ್ಲ. ಬಹುಶಃ ಒಬ್ಬ ಕವಿ ಸಹೃದಯನೇ ಆಗಿರ್ತಾನೆ, ಅವನು ಯಾವತ್ತೂ ಮತ್ತೊಬ್ಬ ಕವಿಗೆ ಮುನಿಯುವುದಿಲ್ಲ. ಅದರ ಬದಲಾಗಿ ನಾನು ಒಂದು ಕಡೆ ಒಬ್ಬ ನಮ್ಮ ಗೆಳೆಯನ ಕೃತಿಗೆ ಮುನ್ನುಡಿ ಬರೆಯುವಾಗ ಕವಿಗೆ ಕವಿ ಪ್ರಮಾಣಂ, ಕವಿಗೆ ಕವಿ ಪ್ರಣಾಮಂ ಅಂತೇಳಿ, ಕವಿಗೆ ಕವಿ ನಮಿಸ್ತಾನೆ ಹೊರತಾಗಿ ಯಾವತ್ತೂ ಮುನಿಯುವುದಿಲ್ಲ ಅಂತ ಯಾವ ಕೆಲವೊಂದು ಸಂಗತಿಗಳು ಬಂದಿರ್ತವೆ. ಇರಲಿ, ಯುಗದ ಕವಿ ಅಂಥೇಳಿ ನಾವು ವಿಷಯ ಇಟ್ಕೊಂಡಾಗ, ಯುಗ ಅಂದಾಗ ಒಂದು ಕಾಲಮಾನ, ಅದು 100 ವರ್ಷ ಆಗ್ಬೋದು, 1000 ವರ್ಷ ಆಗ್ಬೋದು, ಅದು ಒಂದು ಕಾಲಮಾನದ ಒಂದು ಮಿತಿ ಅಂಥೇಳಿ ನಾವು ಇಟ್ಕೊಂಡಾಗ, ಅಂತಹ ಒಂದು ಸುದೀರ್ಘವಾದಂಥ ಅವಧಿಗೆ ದಟ್ಟವಾಗಿ ಪ್ರಭಾವಿಸಿದಂತಹ ಅವರ ಸಾಹಿತ್ಯ ಇದೆಯಲ್ಲ, ಅಂಥವರನ್ನು ನಾವು ಆ ಯುಗದ ಕವಿ ಅಂಥೇಳಿ ನಾವು ಕರೆಯಬಹುದೇನೋ. ಈ ಒಂದು ಸಂದರ್ಭದಲ್ಲಿ ಯಾವ ಆವಿಷ್ಕಾರಗಳು ಮಾನವನ ಒಳಿತಿಗೆ ಪೂರಕವಲ್ಲವೋ ಅವುಗಳೆಲ್ಲ ನಾವು ಅಷ್ಟಾಗಿ ಪುರಸ್ಕರಿಸಬೇಕಾಗಿಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನು ಕೂಡ ಅವರು ಹೇಳ್ತಾ ಇದ್ದರು. ಕೆಲವೊಂದು ಆವಿಷ್ಕಾರಗಳು ಅದು ಅಣುಬಾಂಬದ್ದಾಗಿರ್ಬೋದು, ಅಥವಾ ಮತ್ತೆ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಮೇಲೆ ದುಷ್ಪರಿಣಾಮಗಳು ಬೀರ್ತಕ್ಕಂಥ ಸಂಗತಿಗಳು ಹೆಚ್ಚಿಂದ ಯಾವುದಾದ್ರೂ ಇದ್ದರೆ ಅವು ಹೊಸ ಆವಿಷ್ಕಾರದ ದುಷ್ಪರಿಣಾಮಗಳೇನೇ ಹೆಚ್ಚಿಗಿದ್ದಾವೆ ಅಂತಕ್ಕಂಥದ್ದು. ಹಾಗೆ ಅವರು ಈ ಪುರಾಣ ಮತ್ತು ಪರಂಪರೆಯನ್ನು ಸಾರಾಸಗಟಾಗಿ ತಳ್ಳಿ ಹಾಕ್ದೇನೆ ಅದರಲ್ಲಿ ಇರ್ತಕ್ಕಂಥ ಉತ್ತಮ ಅಂಶಗಳನ್ನು ಅದನ್ನು ತೆಗೆದುಕೊಂಡು ಅವುಗಳನ್ನು ಉದಾತ್ತೀಕರಣಗೊಳಿಸಿ ಆ ಪಾತ್ರಗಳಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂತಹ, ಅಲ್ಲಿ ಮತ್ತೆ ಒಂದು ಹೊಸ ಚಿಂತನೆಯನ್ನು ಹೊಸದನ್ನು ಕಟ್ಟತಕ್ಕಂತಹ ಕಾರ್ಯ ತಮ್ಮ ಕೃತಿಯಲ್ಲಿ ಅವರು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರು ತಮ್ಮ ಸೃಜನಶೀಲತೆಗೆ ಬೇಕಾದಂತಹ ಸಂಗತಿಗಳನ್ನು ಪುರಾಣ, ಪರಂಪರೆ ಮತ್ತು ಪಾಶ್ಚಾತ್ಯ ಸಾಹಿತ್ಯ ಹೀಗೆಲ್ಲ ಕಡೆಯಿಂದನೂ ತೆಗೆದುಕೊಂಡು ತಮ್ಮ ಕೃತಿಗೆ ಒಂದು ಆಕರಗಳನ್ನಾಗಿ ಅವರು ಮಾಡಿಕೊಳ್ತಾರೆ. ಹಾಗೆ ಅವರು ಪೂರ್ವ ಮತ್ತು ಪಶ್ಚಿಮದ ಚಿಂತನೆಗಳನ್ನು ಕೂಡ ಅವರು ಸಮನ್ವಯಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತು ಪಶ್ಚಿಮದಲ್ಲಿ ಇರತಕ್ಕಂಥ ಒಳ್ಳೆಯ ಸಂಗತಿಗಳನ್ನು ಅವರು ಸ್ವೀಕಾರ ಮಾಡ್ತಾರೆ, ಮತ್ತು ಪಶ್ಚಿಮದ ಸಾಕಷ್ಟು ಕವಿಗಳನ್ನು ಅವರು ಓದ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಹೀಗಾಗಿ ಅವರು ಒಟ್ಟು ತಮ್ಮ ಮತಿಯನ್ನು ನಿರಂಕುಶ ಮತಿಯನ್ನಾಗಿರಿಸಿಕೊಂಡು ಒಂದು ಕವಿ ಹೃದಯವನ್ನಾಗಿಸಿ ಈ ಎಲ್ಲ ಸಮಾಜದ
ಒಂದು ಮೌಢ್ಯತೆ, ಜಾತೀಯತೆ ಮತ್ತು ಒಂದು ಹೊಸ ಜೀವನಕ್ಕೆ ವೈಚಾರಿಕತೆ, ವೈಜ್ಞಾನಿಕತೆ ಇವೆಲ್ಲವುಗಳನ್ನು ಒಂದು ಅಭಿವ್ಯಕ್ತಿಸಲಿಕ್ಕಾಗಿ ಒಂದು ಕವಿ ಹೃದಯದಿಂದ ಅವರು ಅದನ್ನು ಸ್ವೀಕಾರ ಮಾಡಿ ಅವರು ಒಂದು ಹೊಸ ಒಂದು ವಿಶಿಷ್ಟವಾದಂತಹ ಶ್ರೇಷ್ಠವಾದಂಥ ಕೃತಿಗಳನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಅವರು ಮೌಢ್ಯತೆಗೆ ಪ್ರಜ್ಞೆ ಮತ್ತು ವೈಚಾರಿಕತೆ, ವೈಜ್ಞಾನಿಕತೆಯನ್ನು ಅವರು ಬಳಸ್ಕೊಳ್ತಾರೆ. ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತಕ್ಕಂಥ ಅವರ ಬೆಂಗಳೂರು ಉಪನ್ಯಾಸ ಇದರಲ್ಲಿ ಘಟಿಕೋತ್ಸವ ಭಾಷಣದಲ್ಲಿ ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಕೊಡ್ತಾರೆ. ಅಂದರೆ ನಾವು ಬರೀ ಶಿಕ್ಷಣವಂತರಾಗ್ತಾ ಇದ್ದೀವಿ, ವಿಚಾರವಂತರಾಗ್ತಾ ಇಲ್ಲ ಅಂತಕ್ಕಂಥ ಕಳಕಳಿಯನ್ನು ಇಟ್ಟುಕೊಂಡು ಆ ರೀತಿಯಾಗಿ ಹೇಳದಂಥದ್ದಿದೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು ಅಂತಕ್ಕಂಥ ಕಾವ್ಯದ ದನಿಗಳನ್ನಾಗಲಿ, ಈ ಜಾತೀಯತೆ ಬಗ್ಗೆ ಅವರಿಗೆ ಬಹಳ ಒಂದು ಕ್ರೋಧ ಇರ್ತದೆ. ಹಾಗಾಗಿ ನಮ್ಮ ಭಾರತೀಯ ಸಮಾಜ ಏನಾದರೂ ಅಭಿವೃದ್ಧಿ ಆಗಲಾರದೆ ಒಂದು ರೀತಿಯ ಹಿನ್ನಡೆಗೆ ತಗ್ಗತ್ತಲೆಯಲ್ಲಿ ಉಳ್ಕೊಂಡಿದ್ದಕ್ಕೆ ಪ್ರಮುಖವಾದಂಥ ಕಾರಣ ಏನಾದರೂ ಆಗಿದ್ದರೆ ಅದು ನಮ್ಮ ಜಾತಿಯ ವ್ಯವಸ್ಥೆ ಅಂತಕ್ಕಂಥದ್ದು. ಈ ಜಾತಿಯ ವ್ಯವಸ್ಥೆಗೆ ಪುರೋಹಿತಶಾಹಿಯ ಒಂದು ಒಂದು ಏನದು ನೇತೃತ್ವ ಅಥವಾ ಆಗಲಿ ಅವರ ಅವರ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತಲ್ಲ ಅದರ ಬಗ್ಗೆ ಬಹಳವಾಗಿ ಅವರು ಖಂಡಿಸ್ತಾರೆ. ಹಾಗಾಗಿ ಅಲ್ಲಿನೇ ಈ ನಮ್ಮ ಮೌಢ್ಯತೆಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು, ಅಲ್ಲೇ ನಮ್ಮ ಈ ಎಲ್ಲ ಅನಾಚಾರಗಳಿಗೆ ಮತ್ತೊಂದಕ್ಕೆ ದಾರಿ ಅಂಥೇಳಿ ಅವರು ಬಹಳ ಕಠೋರವಾದಂಥ ವಿರೋಧವನ್ನು ಅವರು ವ್ಯಕ್ತಪಡಿಸಿ ಆ ಜಾತೀಯತೆಯ ಒಂದು ಉತ್ತರವಾಗಿ, ಅದಕ್ಕೆ ಪರಿಹಾರವಾಗಿ ಅವರು ವಿಶ್ವಮತ ಮತ್ತು ಮನುಜ ಮತ ಮತ್ತು ವಿಶ್ವಪಥ ಅಂತಕ್ಕಂಥ ಮಾರ್ಗವನ್ನು ಅವರು ಕಟ್ಟಿಕೊಡ್ತಾರೆ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಗೆ ಬನ್ನಿ ಅಂತಕ್ಕಂಥ ಒಂದು ಕರೆಯನ್ನು ಅವರು ಕೊಡ್ತಾರೆ. 100 ದೇವತೆಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಅಂತಕ್ಕಂಥ ಕರೆಯನ್ನು ಅವರು ಕೊಡ್ತಾರೆ. ಹೀಗೆ ಒಟ್ಟಾಗಿ ಅವರು ಅವರ ಒಟ್ಟು ಸತ್ವಗಳನ್ನು, ಅವರ ತತ್ವಗಳನ್ನು ಪಂಚಮಂತ್ರಗಳು ಅಂತ ಹೇಳಿ ವಿಮರ್ಶಕರು ಕರೆದು ಅದನ್ನು ಪಟ್ಟಿ ಮಾಡಿದ್ದಾರೆ. ಅದು ಪಂಚಮಂತ್ರಗಳಲ್ಲಿ ಮನುಜಮತ, ಎರಡನೇದು ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ. ಹೀಗೆ ಈ ಪಂಚಮಂತ್ರಗಳು ಕುವೆಂಪು ಅವರ ದೊಡ್ಡ ಕಾಣಿಕೆಯಾಗಿವೆ ಅಂತಕ್ಕಂಥದ್ದು. ಈ ಪಂಚ ಮಂತ್ರಗಳ ಮೇಲೇ ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ನಾವು ಕೊಡಬಹುದು ಅಂತ ಹೇಳಿ, ಹೀಗೆ ಅವರು ಅದನ್ನು ಕೊಡುವುದರ ಮೂಲಕನೇ ವಿಶ್ವಮಾನವ ಸಂದೇಶವನ್ನು ಅವರು ಕೊಡ್ತಾರೆ. ಅವರು ಹೇಳ್ತಾರೆ, ಹುಟ್ಟುತ್ತಾ ಮಗು ವಿಶ್ವಮಾನವಾಗಿರ್ತದೆ, ಬೆಳೀತಾ ಅದು ಅಲ್ಪಮಾನವಾಗ್ತದೆ. ನಮ್ಮ ವಿದ್ಯೆ ಮತ್ತೆ ಆ ಮಗುವನ್ನು ನಾವು ವಿಶ್ವಮಾನವನನ್ನಾಗಿ ಮಾರ್ಪಡಿಸುವ, ಆ ಕಡೆ ಕೊಂಡೊಯ್ಯುವಂಥ ವಿದ್ಯೆ ನಮ್ಮದು ಆಗಿರಬೇಕು ಅಂತಕ್ಕಂಥ ಕರೆಯನ್ನು ಕೂಡ ಅವರು ಕೊಡ್ತಾರೆ. ಹೀಗೆ ಕುವೆಂಪು ಅವರು ಒಂದು ಕಡೆ ವಿಶ್ವಮಾನವದ ಒಂದು ವಿಶಾಲವಾದಂಥ ಭಿತ್ತಿ ಮತ್ತು ದೃಷ್ಟಿಯನ್ನು ಇಟ್ಟುಕೊಂಡಾಗಲೂ ಕೂಡ ಅವರ ಕನ್ನಡ ಪ್ರೇಮ ಅಗಾಧವಾದಂಥದ್ದು. ಅವರು ಕುವೆಂಪು ಅವರು ಮತ್ತೆ ನಮಗೆ ಯಾಕೆ ವಿಶಿಷ್ಟ ಆಗ್ತಾರೆ ಅಂತ ಹೇಳಿದರೆ, ನಾವು ಕನ್ನಡ ಅಭಿಮಾನದ ಸಂದರ್ಭ ಬಂದಾಗ, ಕನ್ನಡದ ವಿಷಯ ಬಂದಾಗ ಕುವೆಂಪು ಅವರಷ್ಟು ಕನ್ನಡ ಗೀತೆಗಳನ್ನು ಕನ್ನಡದ ಪರ ಮಾತಾಡಿದಂಥದ್ದು ನಾವು ಬೇರೆ ಯಾವ ಕವಿಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ಸಂದರ್ಭದಲ್ಲಿ ಅವರು ವಿಶ್ವಮಾನವ ಸಂದೇಶವನ್ನು ಕೂಡ ತಮ್ಮ ವಿಶಿಷ್ಟ ವ್ಯಕ್ತಿತ್ವದ ಮೂಲಕ ಅವರು ಈ ಕಡೆ ಖಂಡಿತವಾಗಲೂ ಯಾರು ತನ್ನ ಭಾಷಾಭಿಮಾನಿ ಕನ್ನಡ ಪ್ರೇಮಿ ಆಗಿರುವುದಿಲ್ಲವೋ ಅವನು ವಿಶ್ವಪ್ರೇಮಿ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಕುವೆಂಪು ಅವರನ್ನು ಗಮನಿಸಿದರೆ ಗೊತ್ತಾಗ್ತದೆ. ಅದನ್ನು ನಾವು ಒಳಹೊಕ್ಕಾಗ ಬಹುಶಃ ನಮಗೆ ಗೊತ್ತಾಗ್ತದೆ. ಅಂದಾಗ ನಾವು ಮೊದಲು ಕನ್ನಡ ಪ್ರೇಮಿ ಆಗಬೇಕು, ನಂತರ ಅದು ವಿಶ್ವಪ್ರೇಮಕ್ಕೆ ತನ್ನಕ್ಕೆ ತಾನೇ ಅದು ತೆರ್ಕೊಳ್ತದೆ, ಅದನ್ನು ಕೊಂಡೊಯ್ತದೆ ಅಂತಕ್ಕಂಥದ್ದು. ಹೀಗೆ ಅವರ ಭಾಷಾ ಪ್ರಯೋಗ ಇಂಥ ವಿಶಿಷ್ಟ ಆಗಿತ್ತು ಅಲ್ಲ, ಅಲ್ಲಿ ಅದನ್ನು ಆ ಭಾಷೆ ಬಳಸುವುದರ ಮೂಲಕವೇ ಅದರ ಅರ್ಥದ ಸಾಧ್ಯತೆಗಳನ್ನು ಹಿಗ್ಗಿಸುವಂಥ ಪ್ರಯತ್ನ ಕುವೆಂಪುವರ
ಕೃತಿಯನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ. ಎಷ್ಟೋ ಹೊಸ ಪದಗಳನ್ನು ಅವರು ಹುಟ್ಟಾಕ್ತಾರೆ, ಎಷ್ಟೋ ಪದಕ್ಕೆ ಹೊಸ ಅರ್ಥವನ್ನು ಅವರು ಬರುವ ಹಾಗೆ ಕನ್ನಡ ಭಾಷೆಯನ್ನು ಅವರು ಬಳಸಿದ್ದನ್ನು ನಾವು ಅವರ ಕೃತಿಗಳನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ. ಅಂತಹ ಕುವೆಂಪು ಅವರು ನಮಗೆ ನಾಡಗೀತೆ ಕೊಡ್ತಾರೆ, ಮತ್ತು ಕನ್ನಡಕ್ಕೆ ಬೇಕಾದಂಥ ಅನೇಕ ಉಕ್ತಿಗಳನ್ನು ನಮಗೆ ಕೊಡ್ತಾರೆ. ಕನ್ನಡದ ಸಾಹಿತ್ಯದ ಸಂದರ್ಭ ಬಂದಾಗ, ಕನ್ನಡದ ಸಂದರ್ಭ ಬಂದಾಗ ಆ ಉಕ್ತಿಗಳನ್ನು ನಾವು ಮತ್ತೆ ನಾವು ಅದನ್ನು ಹೇಳ್ತೀವಿ, ನಾವು ಅದನ್ನು ಮತ್ತೆ ಕಾಣ್ತೀವಿ. ಎಲ್ಲಾದರೂ ಇರು ಎಂತಾದರೂ ಇರು ಅನ್ನೋದಾಗಿರಬಹುದು, ಬಾರಿಸು ಕನ್ನಡ ಡಿಂಡಿಮ ಅನ್ನೋದು ಇರಬಹುದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಹೀಗೆ ಅನೇಕ ಕನ್ನಡ ಉಕ್ತಿಗಳು, ಕನ್ನಡ ಗೀತೆಗಳನ್ನು ಅವರು ನಮಗೆ ಕೊಡ್ತಾರೆ. ಹೀಗಾಗಿ ಕುವೆಂಪು ಅವರು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಥಮಗಳನ್ನು ಕೂಡ ಅವರು ನಮಗೆ ಕಟ್ಟಿಕೊಡ್ತಾರೆ. ಅವರು ಕಾನೂರು ಹೆಗ್ಗಡತಿ ಅಂತಕ್ಕಂಥ ಮಹಾಕಾದಂಬರಿ ಕೊಡ್ತಾರೆ. ಬಹುಶಃ ಅಲ್ಲಿವರೆಗೆ ಅಂಥ ಮಹಾಕಾದಂಬರಿ ಬಂದಿರಲಿಲ್ಲ ಅಂತ ಹೇಳಿ ಒಂದು ಕಡೆ ವಿಮರ್ಶಕರು ಬರೀತಾರೆ. ಅವರು ಮಹಾಕಾದಂಬರಿ ಬರೆದಾದ ನಂತರ ಸಾಕಷ್ಟು ಮಹಾಕಾದಂಬರಿಗಳು ಮತ್ತೆ ಬಂದು ಅಂಥೇಳಿ ಗುರುತಿಸ್ತಾರೆ. ಆಮೇಲೆ ಮಹಾಕಾವ್ಯ ಕೂಡ ರಾಮಾಯಣ ದರ್ಶನಂ ಬಂದ ನಂತರ ಮತ್ತೆ ಭಾರತ ಸಿಂಧು ರಶ್ಮಿ ಆಗಿರ್ಬೋದು, ಮತ್ತು ಬೇರೆ ಮಹಾಕಾವ್ಯಗಳು ಅದಾದ ನಂತರ ಬಂದು ಅಂಥೇಳಿ ಅದಕ್ಕೂ ಕೂಡ ಅವರು ಪ್ರಥಮರಾಗ್ತಾರೆ. ಇವನ ಜೀವನ ಚರಿತ್ರೆಯಲ್ಲಿಯೂ ಕೂಡ ವಿವೇಕಾನಂದರ ಚರಿತ್ರೆ ಬರೆದ ನಂತರ ಸಾಕಷ್ಟು ಮಹಾನ್ ವ್ಯಕ್ತಿಗಳ ಚರಿತ್ರೆ ಕೂಡ ಬರಲಿಕ್ಕೆ ಆರಂಭ ಆಯಿತು. ಮತ್ತು ಹೀಗೆ ಕುವೆಂಪು ಅವರು ಅನೇಕ ಪ್ರಮಥರಾಗ್ತಾರೆ ಅವರು. ಹಾಗಾಗಿ ಕುವೆಂಪು ಅವರನ್ನು ಒಂದು ಯುಗ ಸೃಷ್ಟಿ, ಒಂದು ಸಾಹಿತ್ಯದಲ್ಲಿ ಒಂದು ಕುವೆಂಪು ಯುಗನೇ ಅನ್ನುವ ರೀತಿಯಲ್ಲಿ ಒಂದು ಯುಗ ಸೃಷ್ಟಿ ಮಾಡಲಿಕ್ಕೆ ಅವರು ಕಾರಣೀಕರ್ತರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅವರಿಗೆ ಜ್ಞಾನಪೀಠ ದೊರೆತದ್ದು ನಮ್ಮ ಕನ್ನಡದ ಪ್ರಥಮ, ಪಂಪ ದೊರೆತದ್ದು ಕನ್ನಡದ ಪ್ರಥಮ, ನಾಡೋಜ ದೊರೆತದ್ದು ಕನ್ನಡ ಪ್ರಥಮ. ಹೀಗೆ ಅವರ ಒಂದು ಯುಗವೇ ಒಂದು ಆರಂಭವಾಗಿ ಇಡೀ ಒಂದು ಸಾಹಿತ್ಯ ಲೋಕವನ್ನು ಪ್ರಭಾವಿಸಿದಂಥ ಅವರ ಒಂದು ವ್ಯಕ್ತಿತ್ವ, ಒಂದು ಕವಿತ್ವ ನಮಗೆ ಎದ್ದು ಕಾಣ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹೀಗಾಗಿ ಕುವೆಂಪು ಅವರನ್ನು ಅವರ ತಾತ್ವಿಕ ಮತ್ತು ವೈಚಾರಿಕ ಪ್ರಗತಿಪರ ಮತ್ತು ಲೋಕ ಕಾಳಜಿಗಳನ್ನೇ ನಾವು ಗಮನಿಸಿದರೆ 12ನೇ ಶತಮಾನದ ಬಸವಣ್ಣನವರ ನಮಗೆ ನೆನಪಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂಗತಿಗಳು, ಅದು ಅವರ ತಾತ್ವಿಕ ನಿಲುವುಗಳಾಗಿರಬಹುದು, ವೈಚಾರಿಕತೆ ಆಗಿರಬಹುದು, ಪ್ರಗತಿಪರ ಇರಬಹುದು ಮತ್ತು ಲೋಕದ ಲೇಸ್ ಆಗಿರಬಹುದು. ಇದು ಕುವೆಂಪು ಅವರ ತತ್ವಗಳಲ್ಲಿ ಬಸವಣ್ಣನವರ ಒಂದು ತಾತ್ವಿಕತೆ, ವಿಚಾರ, ಪ್ರಗತಿಪರತೆ ಮತ್ತು ಲೋಕಲೇಸನ್ನು ನಾವು ಕಾಣಲಿಕ್ಕೆ, ಸಾಮ್ಯತೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯತೆ ಇದೆ. ನಂದೂರವರು ಬಹಳ ಅದ್ಭುತ ಅಂತ ಅನಿಸುತ್ತೆ. ಒಬ್ಬ ರೈಲ್ವೆ ಇಲಾಖೆ ಒಳಗೆ ನೌಕರರಾಗಿ ಇಂತಹ ಸಾಹಿತ್ಯಿಕ ಸಾಧನೆಯನ್ನು ಮಾಡಿದಂಥ ಒಬ್ಬ ಮಹಾ ವ್ಯಕ್ತಿ ನಮ್ಮ ನಂದೂರವರು. ಅವರು 2 ಕಾವ್ಯಗಳನ್ನು ಬಹಳ ಸೊಗಸಾದಂಥ ಕಾವ್ಯ, ನಾಗಲಾಂಬಿಕೆಯನ್ನು ಕುರಿತು ಮತ್ತು ಎರಡು ಶಿವಶರಣರನ್ನು ಕುರಿತು 2 ಬಹಳ ಮಹತ್ವಪೂರ್ಣವಾದಂಥ ಮತ್ತು ಸೊಗಸಾದಂತಹ ಕೋಶ ಕನ್ನಡ ಸಾಹಿತ್ಯದೊಳಗೆ ಬಹಳ ಅಪರೂಪ ಎನ್ನುವಂತಹ ಒಂದು ಕೃತಿಗಳನ್ನು ಅವರು ರಚಿಸಿದ್ದಾರೆ. ಲಿಂಗರಾಜ ಅಂಗಡಿಯವರು ನಾನು ಕೇಳಿದರೆ ಯಾರನ್ನ ಕರೆಯೋಣ್ರಿ ಅಂತ ಹೇಳಿ ತಿಳ್ಕೊಂಡು ನಾನು ನಂದೂರವ್ರನ್ನ ಕರೆದುಬಿಟ್ರೆ ಭಾಳ ಯೋಗ್ಯ ಆಗುತ್ತೆ. ಅದು ಕುವೆಂಪುರವರಿಗೂ ಒಂದು ಸಾರ್ಥಕ ಇದನ್ನು ಸಲ್ಲಿಸಿದಂಗೆ ಆಗುತ್ತೆ, ಮತ್ತು ನಮ್ಮ ಒಂದು ದತ್ತಿ ಇದಕ್ಕೂ ಕೂಡ ಒಳ್ಳೆಯ ಒಂದು ಇದನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ನಂದೂರವರು ಕುವೆಂಪುರವರ ಬಗ್ಗೆ ಬಹಳ ಮೌಲಿಕವಾದಂಥ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಕುವೆಂಪುರು ಕನ್ನಡ ಸಾಹಿತ್ಯ ಒಳಗೆ ಬಹಳ ಯುಗದ ಕವಿ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಬಹಳ ಮಹತ್ವಪೂರ್ಣವಾದಂತಹ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟರು. ಬಹುಶಃ ಅವರು ಬರೆದಂಥ ಕಾದಂಬರಿಗಳು ಕೂಡ ಮಹಾ ಕಾದಂಬರಿ ಅಂತ ಹೇಳಿ ತಿಳ್ಕೊಂಡು ಅವು ಪ್ರಸಿದ್ಧಿಯನ್ನು ಪಡ್ಕೊಂಡವು. ಮಲೆಗಳಲ್ಲಿ ಮದುಮಗಳು ಅನ್ನುವಂಥದ್ದಾಗಲಿ, ಕಾನೂರು ಸುಬ್ಬಮ್ಮ ಹೆಗಡತಿ ಅನ್ನುವಂತಹ ಕಾದಂಬರಿ ಆಗಲಿ, ಅವು 2 ಕಾದಂಬರಿ ಮಹಾ ಕಾದಂಬರಿ ಅಂತ ಹೇಳಿ ತಿಳ್ಕೊಂಡು ಪ್ರಸಿದ್ಧಿಯನ್ನು ಪಡ್ಕೊಂಡಂಥವು. ಇನ್ನು ಶ್ರೀ ರಾಮಾಯಣ ದರ್ಶನಂ ಎನ್ನುವಂತಹ ಕಾವ್ಯವು ಕೂಡ
ಮಹಾಕಾವ್ಯ ಆಯಿತು ಅಂತ ಹೇಳಿ ತಿಳ್ಕೊಂಡು, ಬಹುಶಃ ಆಧುನಿಕ ಸಾಹಿತ್ಯದೊಳಗೆ ಮಹಾಕಾವ್ಯಕ್ಕೆ ಶ್ರೀಕಾರವನ್ನು ಹಾಕಿದಂಥವ್ರು ಅಂದರೆ ಕುವೆಂಪು ಅವರು ಎನ್ನುವಂತಹ ಮಾತನ್ನೇ. ಬಹುಶಃ ಅದರ ನಂತರ ಹಲವಾರು ಕಾವ್ಯಗಳು ಮಹಾಕಾವ್ಯಗಳು ಬಂದವು ಅನ್ನುವಂಥದ್ದು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆ ಕುವೆಂಪುರವರು ಒಬ್ಬ ಮಹಾಕವಿ ಆಗೋದ್ರ ಜೊತೆಗೆ ನಾನು ಎಲ್ಲೋ ಒಂದು ಕಡೆ ಒಂದು ಇದು ಮಾಡಿದ್ದೇನೆ, ಅವರು ಒಳ್ಳೆಯ ಸಂಶೋಧಕರು ಕೂಡ ಆಗಿದ್ದರು ಅಂತ ಹೇಳಿ ತಿಳ್ಕೊಂಡು. ಕುವೆಂಪುರವರು ಒಳ್ಳೆಯ ಸಂಶೋಧಕರು ಕೂಡ, ಮಹಾಕವಿ ಖರೆ ಆದರೆ ಸಂಶೋಧಕರು ಕೂಡ ಆಗಿದ್ದರು ಅನ್ನುವಂತಹ ಮಾತನ್ನು ನಾನೆಲ್ಲೇ ಒಂದು ಕಡೆಗೆ ಪ್ರಸ್ತಾಪ ಮಾಡಿದ್ದೇನೆ. ಅಂದರೆ ಸಾಮಾನ್ಯವಾಗಿ ಸಂಶೋಧಕನಿಗೂ ಕವಿಗೂ ಬಹಳ ಅಂತರ. ಕವಿ ಆದಂಥವ ಭಾವಿ ಜೀವಿ ಆಗಿರ್ತಾನೆ, ಅದು ಸಂಶೋಧಕನಾದಂಥವ ಈ ಅಸ್ತಿತ್ವಕ್ಕೆ ಆತ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಅನ್ನೋಂಥ ಮಾತನ್ನು, ಅದು ನೈಜತೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಕವಿಯಾದಂಥವ ಭಾವಜೀವಿ ಅಂಥೇಳಿ. ಭಾವಜೀವಿ ಆದಂತಹ ಕುವೆಂಪುರವರು ಕೂಡ ಅವರ ಮಾರ್ಗದರ್ಶನದೊಳಗೆ ಎರಡು ಮಹಾಪ್ರಬಂಧಗಳು ಬಂದು, ಎರಡು ಥೀಸಿಸ್ ಬಂದು. ಒಂದು ಕನ್ನಡದಲ್ಲಿ ಭಾವಗೀತೆಗಳು ಎನ್ನುವಂಥ ಒಂದು ಮಹಾಪ್ರಬಂಧ ಬಂತು. ಆಮೇಲೆ ಇನ್ನೊಂದು ಡಾಕ್ಟರ್ GS ಶಿವರುದ್ರಪ್ಪ ಅವರು ಬರೆದಂತಹ ಸೌಂದರ್ಯ ಸಮೀಕ್ಷೆ ಎನ್ನುವಂಥ ಒಂದು ಮಹಾಪ್ರಬಂಧ. ಅದಕ್ಕೆ ಗೈಡ್ ಆದಂಥವ್ರು ಯಾರಪ್ಪ ಅಂದರೆ ಕುವೆಂಪುರವರು. ಅವ್ರು ಹೇಳ್ತಾರೆ, ಕುವೆಂಪುರವರು ಹೇಳ್ತಾರೆ, ಮತ್ತು ಕನ್ನಡದಲ್ಲಿ ಭಾವಗೀತೆಯನ್ನು ಬರೆದಂತಹ ಸಂಶೋಧಕರು ಕೂಡ ಹೇಳ್ತಾರೆ. ಏನಂದರೆ ಕುವೆಂಪುರವರು ಮುಖ್ಯಸ್ಥರಾಗಿದ್ದರು ಕೂಡ, ಆಮೇಲೆ ಕುಲಪತಿಗಳಾಗಿದ್ರೂ ಕೂಡ ನಾವು ಥೀಸಿಸನ್ನು ಬರ್ಕೊಂಡು ಹೋದಾಗ ಯಾವುದೇ ಒಂದು ಮುಂದೂಡದೆ, ಸಮಯವನ್ನು ಮುಂದೂಡದೆ ಅವರು ನಮ್ಮ ಎಲ್ಲ ಪ್ರಬಂಧಗಳನ್ನು ನೋಡಿಕೊಟ್ರು ಅನ್ನೋಂಥ ಮಾತನ್ನು. ಒಬ್ಬ PhD ವಿದ್ಯಾರ್ಥಿಗೆ ಮಾರ್ಗದರ್ಶಕ ಆಗಬೇಕಾದ್ರೆ ಕೂಡ ಆ ಮಾರ್ಗದರ್ಶಕನಲ್ಲಿಯೂ ಕೂಡ ಕೆಲವೊಂದು ಕ್ವಾಲಿಫಿಕೇಷನ್ಸ್ ಬೇಕಾಗುತ್ತೆ. ಏನು ಕ್ವಾಲಿಫಿಕೇಷನ್ಸ್ ಅಂದರೆ ಆ ವಿಷಯದ ಬಗ್ಗೆ ಆತ ಮೊದಲು ತಿಳ್ಕೊಂಡಿರ್ಬೇಕು. ವಿದ್ಯಾರ್ಥಿಗಳಿಗಿಂತ ವಿಷಯವನ್ನು ನೀವು ಮಾಡಂತ ಹೇಳಿ ತಿಳ್ಕೊಂಡು ಹೇಳಬೇಕಾದಾಗ ಮಾಡಂತೇಳಿ ತಿಳ್ಕೊಂಡು ಹೇಳಬೇಕಾದಾಗ ಆ ವಿಷಯದ ಬಗ್ಗೆ ಮಾರ್ಗದರ್ಶಿಗೆ ಸರಿಯಾದಂಥ ಮಾಹಿತಿ ಇರಬೇಕು. ಅಲ್ಲಿ ಏನಾದರೂ ಮಾಹಿತಿ ಸಿಗುತ್ತೋ ಇಲ್ಲೋ, ಅಲ್ಲಿ ಏನಾದರೂ ಮಾಡಲಿಕ್ಕೆ ಅವಕಾಶ ಇದೆಯೋ ಇಲ್ಲೋ ಅಂತಹದನ್ನು ಎಲ್ಲ ಆತ ತಿಳ್ಕೊಂಡಿರಬೇಕು. ತಿಳ್ಕೊಂಡ ಮೇಲೆ ಆತ ಇದನ್ನು ವಿಷಯವನ್ನು ಕೊಡಬೇಕಾಗತ್ತೆ ಮತ್ತು ಅವರು ಬರೆದುಕೊಂಡು ಬಂದಂಥದ್ದನ್ನು ತಿದ್ದಬೇಕಾಗತ್ತೆ. ಹಾಗೆ ಕುವೆಂಪುರವರು ಕೂಡ ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿಕೊಟ್ರು. ಅದಕ್ಕಾಗಿ ಮಹಾಕವಿ ಜೊತೆಗೆ ಅವರು ಕಾದಂಬರಿಕಾರನ ಜೊತೆಗೆ ಒಬ್ಬ ಒಳ್ಳೆಯ ಸಂಶೋಧಕರು ಕೂಡ ಎನ್ನುವಂತಹ ಮಾತನ್ನು ಹೇಳ್ಬೋದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಜೊತೆಗೆ ಅವರು ಕುಲಪತಿಯಾಗಿದ್ದಾಗ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗ್ತಿತ್ತು. ಮನೋವೈಜ್ಞಾನಿಕ ಕಾರ್ಯಕ್ರಮ ಅದು ಭಾಗವಹಿಸಿದಾಗ ಅಲ್ಲಿ ಕೂಡ ಬಹುಶಃ ಯಾವ ಮನೋವೈಜ್ಞಾನಿ ಕೂಡ ಹೇಳಲಾರದಂತಹ ವಿಷಯಗಳನ್ನು ಕುವೆಂಪುರವರು ಅಲ್ಲಿ ಹೇಳಿದರು ಅನ್ನುವಂತಹ ಮಾತು ಕೂಡ ಅವರ ಒಂದು ಇದರೊಳಗೆ ಪ್ರಸ್ತಾಪ ಬರುತ್ತೆ. ಹೀಗೆ ಕುವೆಂಪುರವರು ವೈಜ್ಞಾನಿಕವಾಗಿ ಮತ್ತು ರಾಮಾಯಣ ದರ್ಶನ ನಮ್ಮ ಕಾವ್ಯವನ್ನು ನೋಡಬೇಕಾದಾಗಲೂ ಕೂಡ ವಾಲ್ಮೀಕಿಯ ರಾಮಾಯಣ ದರ್ಶನ ಇತ್ತು ಖರೆ, ಆದರೆ ಕುವೆಂಪುರವರದ ರಾಮಾಯಣ ದರ್ಶನ ಅದು ಹೊಸ ಬೆಳಕನ್ನು, ಹೊಸ ಒಂದು ಚೇತನವನ್ನು ಪಡ್ಕೊಳ್ಬೇಕಾದ್ರೆ ಅಲ್ಲಿ ಕುವೆಂಪುರವರ ಸಂಶೋಧನಾ ಬುದ್ಧಿ ಅಥವಾ ಸಂಶೋಧನೆಯ ಒಂದು ರೀತಿ ಅದು ಎದ್ದು ಕಾಣ್ತದೆ. ಏನು ಹೊಸದು ಹೇಳಬೇಕು, ನಾನು ಏನು ಹೊಸದನ್ನು ಕೊಡಬೇಕು ಅನ್ನುವಂಥ ಒಂದು ರೀತಿಯೊಳಗೆ ವಿಚಾರ ಮಾಡಿ ಆ ರಾಮಾಯಣ ದರ್ಶನವನ್ನು ಪಡೆದರು. ಅದೇ ರೀತಿ ಕಾದಂಬರಿಯನ್ನು ಕೂಡ ಬರೆದರು. ಅಲ್ಲೆಲ್ಲ ಅವರ ಸಂಶೋಧನಾ ರೀತಿ, ಸಂಶೋಧನಾ ಒಂದು ಇದು ಕಂಡು ಬರುತ್ತೆ ಅನ್ನೋಂಥ ಮಾತನ್ನು ಹೇಳಿ, ಒಟ್ಟಾರೆ ಕುವೆಂಪುರವರ ಬಗ್ಗೆ ಬಹಳ ಚೆಂದ ಮಾತಾಡಿದ್ದಕ್ಕಾಗಿ ಮತ್ತೊಮ್ಮೆ ನಂದೂರವರಿಗೆ ವಂದಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತನಾಡ್ತೀನಿ. ಕವನದ ಶೀರ್ಷಿಕೆ ರಾಷ್ಟ್ರಕವಿ ಕುವೆಂಪು. ವೆಂಕಟಪ್ಪ ಸೀತಮ್ಮರ ಹೆಮ್ಮೆಯ ಪುತ್ರ, ಜ್ಞಾನಪೀಠ ಪಡೆದ ಸಾರಸ್ವತ ಲೋಕದ ಮಿತ್ರ, ಕರುನಾಡಿನ ಅಭಿಮಾನಿಗಳ ಪ್ರೀತಿಗೆ ಪಾತ್ರ, ಅವರೇ ನಮ್ಮ ವಿಶ್ವಮಾನವ ಕುವೆಂಪು ಮಾತ್ರ.
ಆತ್ಮ ಸಾಧನೆಯಲ್ಲಿ ಸದಾ ನಿರತ ಋಷಿಕವಿ, ಕರುನಾಡಿನ ದಿಗ್ದಿಗಂತಗಳಲ್ಲಿ ಸಾಹಿತ್ಯ ಹರಡಿಸಿದ ಮೇರು ಕವಿ, ಜ್ಞಾನೋಪಾಸನೆ ಸೌಂದರ್ಯೋಪಾಸನೆಯ ಅಭಿನ್ನ ಶಕ್ತಿಯ ಉದಯ ರವಿ, ಅವರೇ ನಮ್ಮ ಕುವೆಂಪು ನಾಮದ ರಾಷ್ಟ್ರಕವಿ. ಕನ್ನಡದ ಪ್ರಖ್ಯಾತ ಕವಿವರ್ಯ, ಮಲೆನಾಡಿನ ಸಾಹಿತ್ಯ ಉಣಬಡಿಸಿದ ಸೂರ್ಯ, ಮೆಚ್ಚುವಂಥದ್ದು ಸಾಹಿತ್ಯ ಲೋಕದಿ ಅವರ ಘನ ಕಾರ್ಯ. ಅವರೇ ನಮ್ಮ ಕನ್ನಡ ಡಿಂಡಿಮತೆ ಸಾರಿದ ವಿಶ್ವವರ್ಯ. ಹೊತ್ತರ ಹೊಂಗನಸಿನ ವಿದ್ಯಾರ್ಜನೆಯ ಹೊಣೆ, ಮಾನಸ ಗಂಗೋತ್ರಿಯಡಿ ಶಿಷ್ಯಕೋಟಿ ಸ್ಥಾಪನೆ, ಗುರು ಪರಂಪರೆಯಡಿ ಹಿರಿಜೀವಕ್ಕೆ ಗೌರವಾರ್ಪಣೆ, ಮಾಡಿದರ ಉನ್ನತ ಮೌಲ್ಯಾಧಾರಿತ ಶಿಕ್ಷಣದ ಸಮರ್ಪಣೆ. ಸಾಹಿತ್ಯ ಸಾಗರದಿ ಮಿಂಚಿದ ಮಹಾನ್ ಚೇತನ, ಬಯಸಲಿಲ್ಲ ಎಂದೆಂದಿಗೂ ಮಾನ ಸನ್ಮಾನ, ಕನ್ನಡ ದೇಳ್ಗೆಗಾಗಿ ಮುಡಿಪಾಗಿಟ್ಟರು ತನು ಮನ ಧನ, ಅವರೇ ನಮ್ಮ ಕುವೆಂಪು ನಾಮದ ದಿವ್ಯ ಚೇತನ. ನಿಸರ್ಗವ ಸ್ವರ್ಗದಂತೆ ಕಾಣುವ ಭಾವ, ಮಲೆನಾಡಿನಲ್ಲಿ ಕಂಡಂತ ಪ್ರಕೃತಿ ಅನುಭವ, ಕನ್ನಡ ನಾಡು ನುಡಿಗಳಿಗೆ ತುಂಬಿದ ವೈಭವ, ಅವರೇ ಮೇಲು ಕೀಳು ತೊರೆದು ಒಂದಾಗಿಸಿದ ವಿಶ್ವಮಾನವ. ಮನುಜಮತ ವಿಶ್ವಪಥ ಸಾರಿದ ವಿಷಯ, ಪ್ರತಿ ಮನುಜನಲ್ಲಿ ಓಡಿಸಲು ಜಾತಿ ಭೇದ ಭಿನ್ನಾಭಿಪ್ರಾಯ. ಹೇ ಉದಯ ರವಿಯೇ, ನೀ ಇನ್ನೊಮ್ಮೆ ಧರೆಗಿಳಿದು ಬಂದು ತೆರೆ ಕನ್ನಡಿಗರ ಭಾಗ್ಯೋದಯ ಎಂಬುದೇ ಈ ಕವಿಯತ್ರಿ ಭಾರತೀಯ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಹ್ಯಾದ್ರಿಯ ಶಿಶುವಾಗಿ, ವಿಶ್ವ ಮಾನವನಾಗಿ, ಕಲೆಯ ಕಲಿಯಾಗಿ ಭೂಮಿಗೆ ಬಂದೆ, ಬೆಳಕನ್ನು ತಂದೆ. ಸಣ್ಣವನಿರುತ್ತಲೇ ಓದುತ್ತಲಿದ್ದೆ, ವೇದ ಪಾಂಡಿತ್ಯವ ಅರಿಯುತ್ತಲಿದ್ದೆ. ಸಹಸ್ರ ಕಾವ್ಯ ರಚಿಸಿದೆ, ಭಕ್ತಿಯ ಭಾವ ಬೆರೆಸಿದೆ. ಜ್ಞಾನಿಯಾಗಿ ಮೆರೆದಿದ್ದೆ, ಜ್ಞಾನಪೀಠ ಪ್ರಶಸ್ತಿಯ ಪಡೆದಿದ್ದೆ. ಕುಲವೆಂಬುದ ಅಳಿಸಿದ್ದೆ, ಮಾನವ ಕುಲದ ಸಾಕಾರ ಮೂರ್ತಿಯಾದೆ. ಕರ್ನಾಟಕದ ಕುವರನಾಗಿ, ಕನ್ನಡದ ಕವಿಯಾಗಿ, ಕರುನಾಡ ಕವಿರತ್ನನಾಗಿ ಕಾವ್ಯ ಡಿಂಡಿಮವ ಬಾರಿಸಿ ಕನ್ನಡಿಗರನ್ನು ಎಚ್ಚರಿಸಿದೆ, ಬೆಚ್ಚರಿಸಿದೆ. ವಿಶ್ವಕ್ಕಾಗಿ ದುಡಿದೆ, ವಿಶ್ವಕ್ಕಾಗಿ ಮಡಿದೆ, ವಿಶ್ವ ಮಾನವ ಸಂದೇಶವ ಸಾರಿದೆ. ವಿಶ್ವ ಬಿಟ್ಟು ದೂರಾದೆ, ನಮ್ಮೆಲ್ಲರ ಸ್ಫೂರ್ತಿಯ ಸೆಲೆಯಾದೆ, ಕೀರ್ತಿಯ ಕಳಸವಾದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಕುಪ್ಪಳ್ಳಿಯ ಕುವೆಂಪು. ಮಲೆನಾಡಿನ ಸೊಬಗು ಇವರ ಸಾಹಿತ್ಯಕ್ಕೆ ತಂದಿತು ಮೆರಗು. ಮೆರೆಸಿದರು ಕನ್ನಡದ ವೈಭವ, ಜನ ಕರೆದರು ಇವರನ್ನು ವಿಶ್ವಮಾನವ. ಮಲೆನಾಡಿನ ಹಸಿರೇ ಕುವೆಂಪು ಅವರ ಸಾಹಿತ್ಯಕ್ಕೆ ಉಸಿರು. ಮಲೆನಾಡಿನ ಹಸಿರೇ ಕುವೆಂಪು ಸಾಹಿತ್ಯಕ್ಕೆ ಉಸಿರು. ಹೆಸರಾದರು ನಿಸರ್ಗದ ಕವಿ, ಬಿರುದಾಂಕಿತರು ರಾಷ್ಟ್ರಕವಿ. ಹೆಸರಾದರು ನಿಸರ್ಗ ಕವಿ, ಬಿರುದಾಂಕಿತರು ರಾಷ್ಟ್ರಕವಿ. ಸುಂದರ ಬದುಕಿಗೆ ಮಾರ್ಗ ಅರಿಯಬೇಕು ನಮ್ಮ ನಿಸರ್ಗ. ಸುಂದರವಾದ ಬದುಕಿಗೆ ಮಾರ್ಗ ಅರಿಯಬೇಕು ನಮ್ಮ ನಿಸರ್ಗ. ಆಗ ನಮ್ಮ ಜೀವನವೇ ಒಂದು ಸ್ವರ್ಗ, ಇದುವೇ ಬದುಕಿನ ಸನ್ಮಾರ್ಗ. ರಾಷ್ಟ್ರಕವಿ ಕುವೆಂಪು ಕನ್ನಡ ಸಾಹಿತ್ಯಕ್ಕೆ ಕಂಪು. ರಾಷ್ಟ್ರಕವಿ ಕುವೆಂಪು ಕನ್ನಡ ಸಾಹಿತ್ಯಕ್ಕೆ ಕಂಪು. ಪ್ರಕೃತಿಯಲ್ಲಿ ದೇವರ ಕಂಡವರು, ನಿಸರ್ಗ ಕವಿ ಎನಿಸಿಕೊಂಡವರು. ಪ್ರಕೃತಿಯಲ್ಲಿಯೇ ದೇವರನ್ನು ಕಂಡವರು, ನಿಸರ್ಗದ ಕವಿ ಎಂದು ಎನಿಸಿಕೊಂಡವರು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಕವಿತೆಯ ಶೀರ್ಷಿಕೆ ನುಡಿತಿಲಕ ಕುವೆಂಪು. ಕನ್ನಡ ನುಡಿತಿಲಕ ಕುವೆಂಪು, ದಿಂಡಿಮ ಬಾರಿಸಿ ಸುತ್ತೆಲ್ಲ ಹರಡಿದ ಕಂಪು. ನಿತ್ಯ ನಿಸರ್ಗಕ್ಕೆ ನೀ ಉದಯ ರವಿ, ಸೂರ್ಯ ಚಂದ್ರೋದಯದ ಚೈತನ್ಯ ಕವಿ. ಕನ್ನಡದ ನುಡಿಮೊಳಗು ಪಾಂಚಜನ್ಯ, ವಿಶ್ವಕ್ಕೆಲ್ಲ ಸಿರಿ ಬೆಳಗು ನೀ ಶ್ರೀಮಾನ್ಯ. ಕನ್ನಡ ಪಕ್ಷಿಕಾಸಿಗೆ ನೀವೇ ಪ್ರೇಮ ಕಾಶ್ಮೀರ, ಮಲೆನಾಡ ಚಿತ್ತ ಭಿತ್ತಿಗಳ ಕಾವ್ಯ ವಿಹಾರ. ಎಮ್ಮ ಬೆರಳು ಕೊರಳಿಗೆ ನಿಮ್ಮ ಶ್ರೀನುಡಿ, ಬೀರುತ ಸಿರಿಗಂಧ ಹಬ್ಬಲಿ ಚಿಗುರ ಕುಡಿ. ಸಹ್ಯಾದ್ರಿಯ ಹಸಿರು ನಿಮಗೆ ಈಕ್ಷು ಗಂಗೋತ್ರಿ, ಕಾವ್ಯ ಕಾಮನ ಬಿಲ್ಲಿಗೆ ಷೋಡಶಿಯಾದಳು ಧರಿತ್ರಿ.
ಶ್ರೀರಾಮಾಯಣ ದರ್ಶನಂ ಜ್ಞಾನಪೀಠ ಹೆಗ್ಗಡತಿ ಮದುಮಗಳು ಸವಿರಸದೂಟ. ಕನ್ನಡದ ರಸಋಷಿ ರಾಷ್ಟ್ರ ಕವಿ ಎದೆಯ ದನಿ ನಿನ್ನ ಕೊಳಲು ಸವಿ. ಹಳೆಯ ಮತದ ಹೊಟ್ಟೆಲ್ಲ ಹಸನಾಗಿ ತೂರಿದಿರಿ, ಮನುಜ ಮತಕ್ಕೆ ವಿಶ್ವಪಥ ತೋರಿದಿರಿ. ಸಾಹಿತ್ಯ ಸೌರಭಕ್ಕೆ ನೀವೇ ಆಚಾರ್ಯ, ಕನ್ನಡದ ಕುಲಕೋಟಿಗೆ ಪ್ರಾಚಾರ್ಯ. ಕಾವ್ಯ ಕಸವರಕ್ಕೆ ನೀನೇ ರವಿ ನಾಡೋಜ, ಕನ್ನಡ ಕಸವರಕ್ಕೆ ನೀವೇ ನಾಡೋಜ. ಹೃದಯ ನುಡಿ ಸಾರಸ್ವತ ಲೋಕಕ್ಕೆ ರವಿತೇಜ. ಎದೆಯ ಜಲಾಗಾರದಿ ಉಕ್ಕೇರಲಿ ಬಿರುಗಾಳಿ, ಸುತ್ತೆಲ್ಲ ಹರಡಲಿ ವಿಶ್ವಮಾನವ ತಂಗಾಳಿ. 100 ದೇವರನ್ನೆಲ್ಲ ನೂಕಿದಿರಿ ಆಚೆಗೆ, ಭಾರತಿಗೆ ಬೆಳಗಿದಿರಿ ವಿಜ್ಞಾನ ದೀವಿಗೆ. ನಿಮ್ಮಣತಿಯೊಳು ಕನ್ನಡಿಗ ನಿರಂಕುಶ ಮತಿಯಾಗಲಿ, ವಿಶ್ವ ವಿಚಾರ ಕ್ರಾಂತಿಗೆ ಆಹ್ವಾನ ನೀಡಲಿ. ಇದೋ ತಂದಿರುವೆ ನಿಮ್ಮ ಶ್ರೀಮುಡಿಗೆ, ಭುವನೇಶ್ವರಿಯ ಪೂಜಿಪ ನುಡಿಮಲ್ಲಿಗೆ, ಭುವನೇಶ್ವರಿಯ ಪೂಜಿಪ ನುಡಿಮಲ್ಲಿಗೆ. ನನ್ನ ಕವನದ ಶೀರ್ಷಿಕೆ ಕುವೆಂಪು ವಿಶ್ವಮಾನವದ ದೀಪ. ಕುವೆಂಪು ವಿಶ್ವಮಾನವದ ದೀಪ. ಕುಪ್ಪಳ್ಳಿಯ ಮಣ್ಣಿನ ಮೌನದಿಂದ, ಕುಪ್ಪಳ್ಳಿಯ ಮಣ್ಣಿನ ಮೌನದಿಂದ ಒಂದು ಮಹಾಚೇತನ ಮೊಳಕೆಯೊಡೆಯಿತು. ಕುಪ್ಪಳ್ಳಿಯ ಮಣ್ಣಿನ ಮೌನದಿಂದ ಒಂದು ಮಹಾಚೇತನ ಮೊಳಕೆಯೊಡೆಯಿತು. ಮಲೆನಾಡಿನ ಹಸಿರ ಉಸಿರಲ್ಲಿ ಬೆಳೆದು ಅದು ವಿಶ್ವ ಮಾನವತೆಯ ವೃಕ್ಷವಾಯಿತು. ಮಲೆನಾಡಿನ ಹಸಿರ ಉಸಿರಲ್ಲಿ ಬೆಳೆದು ಅದು ವಿಶ್ವ ಮಾನವತೆಯ ವೃಕ್ಷವಾಯಿತು. ನಿಸರ್ಗ ಅವರಿಗೆ ಕೇವಲ ದೃಶ್ಯವಲ್ಲ, ಅದು ಜೀವದ ಪಾಠಶಾಲೆ. ಪರ್ವತಗಳ ಸ್ಥೈರ್ಯ, ನದಿಗಳ ಹರಿವು, ಮರಗಳ ಮೌನ ಎಲ್ಲವೂ ಅವರ ತತ್ವವು. ಅಕ್ಷರಗಳು ಅವರ ಕೈಯಲ್ಲಿ ಪದಗಳಾಗಿ ಉಳಿಯಲಿಲ್ಲ, ಅಕ್ಷರಗಳು ಅವರ ಕೈಯಲ್ಲಿ ಪದಗಳಾಗಿ ಉಳಿಯಲಿಲ್ಲ. ಅವು ಆತ್ಮದ ಅನ್ವೇಷಣೆಯ ದೀಪಗಳಾದವು. ಮಾನವನೊಳಗಿನ ಮಾನವನನ್ನು ಹುಡುಕುವ ಯಾನವಾದವು. ಕಾಲ ಸರಿದರೂ ಕುವೆಂಪು ಸರಿಯಲಿಲ್ಲ, ತಲೆಮಾರು ಬದಲಾದರೂ ಅವರ ಅರ್ಥ ಕುಂದಲಿಲ್ಲ. ಕಾಲ ಸರಿದರೂ ಕುವೆಂಪು ಸರಿಯಲಿಲ್ಲ, ತಲೆಮಾರು ಬದಲಾದರೂ ಅವರ ಅರ್ಥ ಕುಂದಲಿಲ್ಲ. ಅವರು ಬಿಟ್ಟು ಹೋದ ಪದಗಳು ಇಂದಿಗೂ ನಮ್ಮ ಮೌನವನ್ನ ಪ್ರಶ್ನಿಸುತ್ತಿವೆ. ಅವರು ಬಿಟ್ಟು ಹೋದ ಪದಗಳು ಇಂದಿಗೂ ನಮ್ಮ ಮೌನವನ್ನ ಪ್ರಶ್ನಿಸುತ್ತವೆ. ನೀನು ಎಂಥ ಮಾನವ ಎಂದು, ನೀನು ಎಂಥ ಮಾನವ ಎಂದು. ಆ ಪ್ರಶ್ನೆಯಲ್ಲೇ ಅವರ ಸ್ಮಾರಕ, ಆ ಚಿಂತನೆಯಲ್ಲೇ ಅವರ ಸಾನ್ನಿಧ್ಯ. ಆ ಪ್ರಶ್ನೆಯಲ್ಲೇ ಅವರ ಸ್ಮಾರಕ, ಆ ಚಿಂತನೆಯಲ್ಲೇ ಅವರ ಸಾನ್ನಿಧ್ಯ. ಕುವೆಂಪು ಕನ್ನಡದ ಕವಿಯಷ್ಟೇ ಅಲ್ಲ, ಕುವೆಂಪು ಕನ್ನಡದ ಕವಿಯಷ್ಟೇ ಅಲ್ಲ, ಮಾನವತೆಯ ಶಾಶ್ವತ ದೀಪ, ಮಾನವತೆಯ ಶಾಶ್ವತ ದೀಪ. ಕಳೆದು ಹೋದ ಸಮಯ ಅನ್ನುವಂಥ ಒಂದು ಶೀರ್ಷಿಕೆ. ಕಳೆದು ಹೋದ ಸಮಯವು ನಮಗೆ ಕನ್ನಡಿಯನ್ನು ತೋರಿಸಿ ಹೋಯಿತು. ಪ್ರತಿನಿತ್ಯದ ಕನಸಿನ ಅರ್ಥವನ್ನು ನಮಗೆ ತಿಳಿಸಿ ಹೋದರು ಅವರು ವಿಶ್ವ ಮಾನವ. ಇಂದು ನಮ್ಮ ಕೈಯಲ್ಲಿ ಏನಿದೆಯೋ ಅದು ನಾಳೆ ನಮ್ಮೊಂದಿಗೆ ಇರುವುದಿಲ್ಲ. ಈ ಸತ್ಯವನ್ನು ಸಹ ನಮಗೆ ಬಹಳ ಸರಳವಾಗಿ ಹೇಳಿ ಹೋದರು ಅವರು ನಮ್ಮ ವಿಶ್ವ ಮಾನವ. ಯಾರನ್ನು ನೋಡಿಕೊಳ್ಳಲು ಸಹ ನಮಗೆ ತಿಳಿದಿರಲಿಲ್ಲವೋ ಅದೇ ಹಣೆಬರಹವು ನಮಗೆ ಒಳ್ಳೆಯ ಪಾಠವನ್ನು ಕಲಿಸಿ ಹೋಯಿತು. ಹೇಳಿ ಹೋದರು ಅವರು ನಮ್ಮ ವಿಶ್ವ ಮಾನವ. ನಮಗೆ ನಮ್ಮ ಪ್ರತಿಭೆಯ ಮೇಲೆ ಎಷ್ಟು ಜಂಬವಿತ್ತೋ ಒಂದೇ ಹೊಡೆತಕ್ಕೆ ನಮ್ಮನ್ನು ಕುಗ್ಗಿಸಿ ನಮ್ಮ ನಿಜವಾದ ಅಸ್ತಿತ್ವ ತೋರಿಸಿ ಹೋಯಿತು. ಅದನ್ನು ಹೇಳಿ ಹೋದರು ಅವರೇ ನಮ್ಮ ವಿಶ್ವ ಮಾನವ. ಮುಂಬರುವ ಸಮಯವು ಖಂಡಿತವಾಗಿಯೂ ನಮ್ಮನ್ನು ಕೇಳುತ್ತದೆ. ನಾವು ಇಂದು ಏನು ಗಳಿಸಿದ್ದೇವೆ,
ನಾವು ಏನು ಕೊಳ್ಳಿಕೊಂಡಿದ್ದೇವೆ ಎಂದು ಹೇಳಿ ಹೋದರು ಅವರೇ ನಮ್ಮ ವಿಶ್ವ ಮಾನವ. ನಾವು ಹಿಂದಿನ ಪೆಟ್ಟಿನಿಂದ ಇನ್ನೂ ಪಾಠವನ್ನು ಕಲಿಯದಿದ್ದರೆ ನಾಳೆ ನಾವು ಮತ್ತೆ ಅಳುವಂತೆ ಮಾಡಲಾಗುವುದು ಎಂಬುದು ಖಚಿತ ಎಂದು ಹೇಳಿ ಹೋದರು ಅವರೇ ನಮ್ಮ ವಿಶ್ವ ಮಾನವ. ಪ್ರತಿ ಸಲ ನಮಗೆ ಜೀವನ ಹೊಸ ಖಾತೆಯನ್ನು ನೀಡಿದಾಗಲೂ ಕೂಡ ನಾವು ಮತ್ತೆ ಮತ್ತೆ ಇನ್ನೂ ನಮ್ಮನ್ನೇ ಕಗ್ಗಂಟಿನ ಪ್ರಶ್ನೆಗಳನ್ನು ಕೇಳುತ್ತೇವೆ. ಇನ್ನೆಂದಿಗೆ ನಮಗೆ ಉತ್ತರ ಸಿಕ್ಕಿತು ಎಂದು ಕೇಳಿ ಹೋದರು ಅವರೇ ನಮ್ಮ ವಿಶ್ವಮಾನವ ಕುವೆಂಪ. ನನ್ನ ಕವನದ ಶೀರ್ಷಿಕೆ ಕುವೆಂಪು ನಿಮಗೆ ನನ್ನ ನಮನ. ಕನ್ನಡಾಂಬೆಯವರ ಪುತ್ರ ಯುಗ ಧರ್ಮದ ಹರಿಕಾರ. ಕನ್ನಡಾಂಬೆಯವರ ಪುತ್ರ ಯುಗ ಧರ್ಮದ ಹರಿಕಾರ. ಸಾಹಿತ್ಯದ ಮೇರು ಶಿಖರ ಕಾವ್ಯಾಲಂಕಾರ. ನುಡಿಯ ಗಂಧವನ್ನು ನಭಕ್ಕೇರಿಸಿದ ಚಮತ್ಕಾರ. ನುಡಿಯ ಗಂಧವನ್ನು ನಭಕ್ಕೇರಿಸಿದ ಚಮತ್ಕಾರ. ಕನ್ನಡದ ಮುಕುಟರತ್ನ ನಿಮಗೆ ನನ್ನ ನಮನ. ಕನ್ನಡದ ಮುಕುಟರತ್ನ ನಿಮಗೆ ನನ್ನ ನಮನ. ಕೊಳಲಿನಲ್ಲಿ ಸಚೇತನ ಪುಷ್ಟಿಗೊಳಿಸಿ ಪಾಂಚಜನ್ಯ ನವಿಲಿನಲ್ಲಿ ನಿಸರ್ಗ ಚೇತನ ಪ್ರತಿಬಿಂಬಿಸಿ. ಪಾಂಚಜನ್ಯ ನವಿಲಿನಲ್ಲಿ ನಿಸರ್ಗ ಚೇತನ ಪ್ರತಿಬಿಂಬಿಸಿ ಪ್ರೇಮ ಕಾಶ್ಮೀರ ಅಗ್ನಿ ಅಂಶದಲ್ಲಿ ಮೈ ಮನವ ನವಿರೇಳಿಸಿ ಪ್ರಾಂಜಲಿಸಿ ಕಿಂಕಿಣಿಯಲ್ಲಿ ವಚನ ಸಂಚಲನ ಮೂಡಿಸಿ ಶೂದ್ರ ತಪಸ್ವಿಯಲ್ಲಿ ಶೋಷಣೆಯನ್ನು ಧಿಕ್ಕರಿಸಿ ಧ್ರುವತಾರೆ ಕುವೆಂಪು ನಿಮಗೆ ನನ್ನ ನಮನ. ಧ್ರುವತಾರೆ ಕುವೆಂಪು ನಿಮಗೆ ನನ್ನ ನಮನ. ಯಮನ ಸೋಲು ಜಲಗಾರ ಬಿರುಗಾಳಿ ರಕ್ತಾಕ್ಷಿ ಬಲಿದಾನ ಚಂದ್ರಹಾಸ. ಯಮನ ಸೋಲು ಜಲಗಾರ ಬಿರುಗಾಳಿ ರಕ್ತಾಕ್ಷಿ ಬಲಿದಾನ ಚಂದ್ರಹಾಸ. ನಾಟಕಗಳ ಮಂದಹಾಸ. ಪೋಣಿಸಿ ಮೇಳಿಸಿ ಸೂರ್ಯಗೊಳಿಸಿ ಪೋಣಿಸಿ ಮೇಳಿಸಿ ಸೂರ್ಯಗೊಳಿಸಿ ಮನುಜಮತ ಕಟ್ಟಿಕೊಟ್ಟು ಗಟ್ಟಿಗೊಳಿಸಿ ಮನುಜಮತವ ಕಟ್ಟಿಕೊಟ್ಟು ಗಟ್ಟಿಗೊಳಿಸಿ ಯುಗ ಧರ್ಮದ ಹಿಡಿತದಲ್ಲಿ ಕನ್ನಡ ಡಿಂಡಿಮ ಬಾರಿಸಿದ ನಿಮ್ಮ ವಿಚಾರಧಾರೆಗೆ ಕುವೆಂಪು ನನ್ನ ನಮನ. ನಿಮ್ಮ ವಿಚಾರಧಾರೆಗೆ ಕುವೆಂಪು ನನ್ನ ನಮನ. 1924 ಕೊಳಲಿನ ಗೀತೆಯಲ್ಲಿ ಭಾರತಾಂಬೆಯ ಕುವರಿ ಕನ್ನಡಾಂಬೆಯ ರೂಪ ಸೌಂದರ್ಯದ ದರ್ಶನ ಮಾಡಿಸಿ ಭಾರತಾಂಬೆಯ ಕುವರಿ ಕನ್ನಡಾಂಬೆಯ ರೂಪ ಸೌಂದರ್ಯದ ದರ್ಶನ ಮಾಡಿಸಿ ಮಹಾಕಾವ್ಯದಲ್ಲಿ ರಾಮನೊಲುಮೆ ತೋರಿಸಿ ಮಹಾಕಾವ್ಯದಲ್ಲಿ ರಾಮನೊಲುಮೆ ತೋರಿಸಿ ನೆನಪಿನ ದೋಣಿಯಲ್ಲಿ ವಿವರಿಸಿ ಸ್ಮರಿಸುವಂತೆ ಮಾಡಿದ ಕುವೆಂಪು ನಿಮಗೆ ನನ್ನ ನಮನ. ಸ್ಮರಿಸುವಂತೆ ಮಾಡಿದ ಕುವೆಂಪು ನಿಮಗೆ ನನ್ನ ನಮನ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬ ಹೆಸರು ಡಿಸೆಂಬರ್ 29, 1904 ಜನಿಸಿದವರು. ಮಲೆನಾಡಿನ ವೈಭವವ ಕವನದಲ್ಲಿ ಸೆರೆ ಹಿಡಿದರು. ಜನ ಮನದಲ್ಲಿ ಸ್ಥಿರವಾಗಿ ಹೇಳದೆ ನೆಲೆಸಿಬಿಟ್ಟರು. ಇವರ ಪ್ರಸಿದ್ಧ ಕೃತಿ ಶ್ರೀ ರಾಮಾಯಣ ದರ್ಶನಂಗೆ ತಂದುಕೊಟ್ಟಿತು ಜ್ಞಾನಪೀಠ ಪ್ರಶಸ್ತಿ. ವಿಶ್ವ ಮಾನವ ತತ್ವದಲ್ಲಿ ಇವರಿಗಿದ್ದಿತ್ತು ವಿಶೇಷ ಆಸಕ್ತಿ. ಇವರು ಹಿಡಿದ ಲೇಖನವೇ ಇವರ ಶಕ್ತಿ. ಕನ್ನಡ ಭಾಷೆಯೇ ಇವರ ನಿಜವಾದ ಆಸ್ತಿ. ಸಾಹಿತ್ಯ ಮೂಲಕ ಮಾನವೀಯತೆಯ ಯಾತ್ರಾ. ಕನ್ನಡವನ್ನು ಉನ್ನತ ಭಾಷೆಯಾಗಿ ಬೆಳೆಸುವಲ್ಲಿ ಇವರದು ಮಹತ್ತರ ಪಾತ್ರ. ರಾಷ್ಟ್ರಕವಿ ಎಂಬ ಗೌರವ ತಾನಾಗಿಯೇ ಹುಡುಕಿ ಬಂತು ಇವರ ಹತ್ರ. ಕನ್ನಡ ಪ್ರೇಮವನ್ನು ವಿಶ್ವ ಮಾನ್ಯವನ್ನಾಗಿಸಿದ ಪುಣ್ಯದ ಕವಿ. ಮೇರು ಪರ್ವತದಂತೆ ಮಿಂಚಿದ ರಾಷ್ಟ್ರಕವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅನ್ಯವೆನಲದಿ ಮಿಥ್ಯ ಎಂದ ಶ್ರೇಷ್ಠ ಕವಿ. ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂದ ವಿಶಿಷ್ಟ ಕವಿ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುವುದು. ಕನ್ನಡಕ್ಕಾಗಿ ನಿನ್ನ ಬೆರಳೆತ್ತಿದರೆ ಅಲ್ಲಿ ಗೋವರ್ಧನಗಿರಿ ದಾರಿಯಾಗುವುದು. ಕನ್ನಡದ ಸಾಹಿತ್ಯ ಸರಸ್ವತಿಯ ಘನತೆಯನ್ನು ಎತ್ತಿ ಹಿಡಿದ ಕವಿಯ ಬರಹ ರತ್ನದಂತೆ ಮಿಂಚುವುದು. ನಾಡಿನ ಕವಿ ಕನ್ನಡ, ನಾಡಿನ ಕವಿ ಕಾಡಿನ ಕವಿ, ಪ್ರಕೃತಿ ಮಾತೆಯೇ ದೇವರೆಂದು ಪೂಜಿಸಿದಂತಹ ಕವಿ. ದೇವರ ರುಜುವನ್ನ ಬಾನಾಡಿಯಲ್ಲಿ ಹಾರುವ ಸಾಲು ಪಕ್ಷಿಗಳಲ್ಲಿ ಕಂಡ ಕವಿ. ಮಲೆನಾಡಿನ ವೃಕ್ಷಗಳ ತಂಪನ್ನ, ಅದರ ಕಂಪನ್ನ ಕವನದಲ್ಲಿ ಎಳೆದು ತಂದ ಮನಕ್ಕೆ ಮೂಡಿಸಿದ ಕವಿ. ಗಿಳಿ ಕೋಗಿಲೆ ನವಿಲು ಗೊರವಂಕಗಳ ಇಂಚರ ಕವನದಲ್ಲಿ ಕೇಳಿಸಿದಂಥ ಕಲಾಕಾರ ಕುವೆಂಪು ಕವಿ. 100 ದೇವರನ್ನ ನೂಕಾಚೆ ದೂರ,
ಭಾರತಾಂಬೆಯೇ ದೇವರೆಂದು ಪೂಜಿಸೋಣ ಬಾರ ಎಂದು ಬರೆದು ಲೇಖನಿಯನ್ನು ಝಳಪಿಸಿದಂಥ ಕುವೆಂಪು ಕವಿ ಶುದ್ಧ ವೈಚಾರಿಕತೆಯನ್ನು ಮನದಲ್ಲಿ ತುಂಬುತ್ತಾ ನಡೆದಾಗ ಧನಾತ್ಮಕತೆಯ ಚಿಂತನೆಯಾಗಿ ತಾನಾಗಿ ಕಿತ್ತೋಗಿ ನಶಿಸುವುದು ಋಣಾತ್ಮಕದ ಮುಳ್ಳಿನ ಬೇಲೆಯು. ರಾಮಾಯಣ ದರ್ಶನವನ ಕವನದಲ್ಲಿ ಮೂಡಿಸಿದ ಕವಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗರಡಿಯಲ್ಲಿ ಬೆಳೆದು ಬಾಳಿದ ಕವಿ, ಶುದ್ಧ ಆಧ್ಯಾತ್ಮಿಕದ ಅರ್ಥವನ್ನು ತಿಳಿಸಿದಂತಹ ಕವಿ. ಮಲೆನಾಡಿನ ವರ್ಣನೆಯನ್ನು ಕನ್ನಡಾಕ್ಷರದಲ್ಲಿ ಮೂಡಿಸಿದ ಮೋಡಿಗಾರ, ತಮ್ಮ ಉನ್ನತ ಮಟ್ಟದ ಬರಹದಲ್ಲಿ ಜಾತಿ ಗೋಡೆಗಳ ಬೀಳಿಸಿದ ಜಾದುಗಾರ, ಕನ್ನಡ ಭಾಷೆಯನ್ನು ಘಮಸೂಸುವ ಹೂವಂತೆ ಅರಳಿಸಿದ ಕಲಾಕಾರ, ಕಾಮನ ಬಿಲ್ಲಿನ ಬಣ್ಣವನ್ನು ಕಾವ್ಯದಲ್ಲಿ ತುಂಬಿದ ಸ್ವರ್ಣ ವರ್ಣದಿ ಮಿಂಚಿದ ಕವಿ ಶ್ರೇಷ್ಠ ಕುವೆಂಪುರವರು. ಧನ್ಯವಾದಗಳು. ಕನ್ನಡ ನಾಡು ನಮ್ಮ ಜಲ, ನಮ್ಮ ಗಡಿ, ನಮ್ಮ ನುಡಿ, ನಮ್ಮ ಹಕ್ಕು. ನಮ್ಮತನಕ್ಕೆ ಧಕ್ಕೆ ಮಾಡುವವರಿಗೆ ಕೊಡಬೇಡಿ ಕುಮ್ಮಕ್ಕು. ನಮ್ಮ ಹಕ್ಕಿಗಾಗಿ ಒಗ್ಗಟ್ಟಾಗಿ ಮಾಡಬೇಕು ಹೋರಾಟ. ಬೇಡವೇ ಬೇಡ ನಮ್ಮಲ್ಲಿ ಯಾವುದೇ ಬಣ ಬಡಿದಾಟ. ನಾಡಲ್ಲಿ ನಮ್ಮ ಭಾಷೆ ಮಾತಾಡಿದರೆ ಹಚ್ಚುವುದು ಹಿರಿಮೆ. ಕನ್ನಡ ಸರ್ಕಾರಿ ಶಾಲೆಗಳ ಬಗ್ಗೆ ಬೇಡ ನಮಗೆಲ್ಲ ಕೀಳರಿಮೆ. ಯಾವುದೇ ಆಗಿರಲಿ ನಮ್ಮ ಶಿಕ್ಷಣ ಮಟ್ಟ, ಮಾತೃಭಾಷೆ ಮಾತಾಡಲಿ ಪ್ರತಿಯೊಬ್ಬರ ಬಾಯಿ ಸ್ಪಷ್ಟ. ಹೊಟ್ಟೆಪಾಡಿಗಾಗಿ ಕಲಿಯಲೇಬೇಕು ಅನ್ಯ ಭಾಷಾ, ಆದರೂ ಕೊಡಬೇಡಿ ಮಾತೃಭಾಷೆಗೆ ಎಂದಿಗೂ ವಿಷ. ನಮ್ಮ ಹೆಮ್ಮೆಯ ಕನ್ನಡದ ನಾಡಿದು ಕರ್ನಾಟಕ, ಮಾತೃಭಾಷೆಯೇ ನಮ್ಮ ಅಸ್ತಿತ್ವದ ಪ್ರತಿಬಿಂಬಕ. ಪ್ರತಿಯೊಬ್ಬ ಕನ್ನಡಿಗನಲ್ಲಿರಲಿ ಮಾತೃಭಾಷಾ ಅಭಿಮಾನ. ಯಾರೂ ಸಹಿಸೋದು ಬೇಡ ಕನ್ನಡ ಮಾತೆಯ ಅವಮಾನ. ಬಿಟ್ಟು ಕೊಡಬಾರದು ಎಂದೆಂದಿಗೂ ನಮ್ಮ ಸ್ವಾಭಿಮಾನ. ನಡೆಸೋಣ ನಾಡು ನುಡಿಗಾಗಿ ನಿತ್ಯ ನಿರಂತರ ಅಭಿಯಾನ. ಕುವೆಂಪು ಹೇಳಿದರು ಏನಾದರೂ ಆಗು ಮೊದಲು ಮಾನವನಾಗು. ಈಗ ನಾವೆನ್ನುತ್ತೇವೆ ಮಾನವನಾಗಿ ಮೊದಲು ಕನ್ನಡದ ಜೊತೆ ನಿಲ್ಲು. ನಾಡು ನುಡಿ ಕಾಪಾಡುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಶೀರ್ಷಿಕೆ ಏಕಾಂತ ಜೀವಿ. ಶೀರ್ಷಿಕೆ ಏಕಾಂತ ಜೀವಿ. ಏಕಾಂತ ಬಯಸಿ ಜನಸಂಪರ್ಕದಿಂದ ದೂರ, ಸದಾ ಜನಹಿತಕ್ಕಾಗಿ ಮಿಡಿಯುವ ಮಿಹಿರ. ಏಕಾಂತ ಬಯಸಿ ಜನಸಂಪರ್ಕದಿಂದ ದೂರ, ಸದಾ ಜನಹಿತಕ್ಕಾಗಿ ಮಿಡಿಯುವ ಮಿಹಿರ. ಮಾಂತ್ರಿಕ ಲೇಖನಿಯ ಬಳಸಿದ ಸರದಾರ, ಕನ್ನಡ ಕಂಪನು ಪಸರಿಸಿದ ನೇತಾರ. ಮಾಂತ್ರಿಕ ಲೇಖನಿಯ ಬಳಸಿದ ಸರದಾರ, ಕನ್ನಡ ಕಂಪನು ಪಸರಿಸಿದ ನೇತಾರ. ಯುಗದ ಕವಿ ಜಗದ ಕವಿ ಎಂದು ಹೆಸರನಿತ್ತರು ವರಕವಿ. ಯುಗದ ಕವಿ ಜಗದ ಕವಿ ಎಂದು ಹೆಸರನಿತ್ತರು ವರಕವಿ. ಪರ್ವತಾರಣ್ಯಕ್ಕೂ ಚೈತನ್ಯ ತುಂಬಿದರು ನಮ್ಮ ರಾಷ್ಟ್ರಕವಿ. ಪರ್ವತಾರಣ್ಯಕ್ಕೂ ಚೈತನ್ಯ ತುಂಬಿದರು ನಮ್ಮ ರಾಷ್ಟ್ರಕವಿ. ದುರ್ಗಮ ದುರಂತದ ಭೂಭಾಗವಾಗಿತ್ತು ಮಲೆನಾಡು. ದುರ್ಗಮ ದುರಂತದ ಭೂಭಾಗವಾಗಿತ್ತು ಮಲೆನಾಡು. ಕುವೆಂಪು ನಡೆಸಿದ ನಿಸರ್ಗಾನುಸಂಧಾನವ ನೋಡು. ಕುವೆಂಪು ನಡೆಸಿದ ನಿಸರ್ಗಾನುಸಂಧಾನವ ನೋಡು. ಸಹ್ಯಾದ್ರಿಯ ಸಮಸ್ತ ಪರಿಸರವ ಬಯಲು ನಾಡಿಗೂ ಮುಟ್ಟಿಸಿದರು. ಸಹ್ಯಾದ್ರಿಯ ಸಮಸ್ತ ಪರಿಸರವ ಬಯಲು ನಾಡಿಗೂ ಮುಟ್ಟಿಸಿದರು. ನಿಸರ್ಗದ ಪ್ರತಿ ಅನುರುಕ್ತಿಗೆ ಮಲೆಗಳಲ್ಲಿ ಮಧುಮಗಳ ರಚಿಸಿದರು. ನಿಸರ್ಗದ ಪ್ರತಿ ಅನುರುಕ್ತಿಗೆ ಮಲೆಗಳಲ್ಲಿ ಮಧುಮಗಳ ರಚಿಸಿದರು. ಋತು ಋತುವಿಗೂ ಬದಲಾದ ವರ್ಣವಿಲಾಸ ವೈಶಿಷ್ಟ್ಯ. ಋತು ಋತುವಿಗೂ ಬದಲಾದ ವರ್ಣವಿಲಾಸ ವೈಶಿಷ್ಟ್ಯ. ರಮ್ಯತೆಯಂ ಭವ್ಯತೆವರೆಗಿನ ಅರಣ್ಯ ನಿಸರ್ಗಾನುಭವ ಉತ್ಕೃಷ್ಟ. ರಮ್ಯತೆಯಂ ಭವ್ಯತೆವರೆಗಿನ ಅರಣ್ಯ ನಿಸರ್ಗಾನುಭವ ಉತ್ಕೃಷ್ಟ. ಕೇಳದ ಮೃಗಯಾ ವಿನೋದದ ಸಾಹಸ ಕಥೆಗಳು ಉದ್ಭವ. ಕೇಳದ ಮೃಗಯಾ ವಿನೋದದ ಸಾಹಸ ಕಥೆಗಳು ಉದ್ಭವ. ನಗರ ನಾಗರಿಕತೆ ಅರಣ್ಯದ ಸಂಸ್ಕೃತಿ ಮುಖಾಮುಖಿಯು ಸಂಭವ. ನಗರ ನಾಗರಿಕತೆ ಅರಣ್ಯದ ಸಂಸ್ಕೃತಿ ಮುಖಾಮುಖಿಯು ಸಂಭವ. ಕಾವ್ಯ ಮೀಮಾಂಸೆಯಲ್ಲಿ ಉಪಲಬ್ಧ ನೈತಿಕತೆಯ ಹಾದಿ. ಕಾವ್ಯ ಮೀಮಾಂಸೆಯಲ್ಲಿ ಉಪಲಬ್ಧ ನೈತಿಕತೆಯ ಹಾದಿ. ಮಲೆನಾಡ ಬಣ್ಣಿಸಲು ಉಳಿಸಲಿಲ್ಲ ಯಾವ ಅಂತ್ಯ ಆದಿ. ಮಲೆನಾಡ ಬಣ್ಣಿಸಲು ಉಳಿಸಲಿಲ್ಲ ಯಾವ ಅಂತ್ಯ ಆದಿ. ಜೀವನದಲ್ಲಿ ಬಯಸಲಿಲ್ಲ ಮತ್ತಾವ ಉಪಾಧಿ. ಜೀವನದಲ್ಲಿ ಬಯಸಲಿಲ್ಲ ಮತ್ತಾವ ಉಪಾಧಿ. ಜ್ಞಾನಪೀಠವ ಮುಡಿಗೇರಿಸಿ ಕವಿ ಶೈಲದಲ್ಲಿ ಸಮಾಧಿ.
ಜ್ಞಾನಪೀಠವ ಮುಡಿಗೇರಿಸಿ ಕವಿ ಶೈಲದಲ್ಲಿ ಸಮಾಧಿ. ಕವನಗಳಲ್ಲಿ ಕಾವ್ಯಾಲಂಕಾರ ಉಕ್ತಿ ಚಮತ್ಕಾರ. ಕವನಗಳಲ್ಲಿ ಕಾವ್ಯಾಲಂಕಾರ ಉಕ್ತಿ ಚಮತ್ಕಾರ. ಮೌಢ್ಯಕ್ಕೆ ಕಾವ್ಯ ಶಕ್ತಿಯಿಂದಲೇ ಅಗ್ನಿ ಸಂಸ್ಕಾರ. ಮೌಢ್ಯಕ್ಕೆ ಕಾವ್ಯ ಶಕ್ತಿಯಿಂದಲೇ ಅಗ್ನಿ ಸಂಸ್ಕಾರ. ಜನ್ಮೋದ್ದೇಶವೇ ಅವರದು ಆತ್ಮ ಸಾಕ್ಷಾತ್ಕಾರ. ಜನ್ಮೋದ್ದೇಶವೇ ಅವರದು ಆತ್ಮ ಸಾಕ್ಷಾತ್ಕಾರ. ಕುವೆಂಪು ಅವರಿಂದಲೇ ಕನ್ನಡ ಭಾಷೆಗೆ ಸತ್ಕಾರ. ಕುವೆಂಪು ಅವರಿಂದಲೇ ಕನ್ನಡ ಭಾಷೆಗೆ ಸತ್ಕಾರ. ಇಂತಹ ಯುಗದ ಕವಿಗೆ ನನ್ನ ನಮಸ್ಕಾರ. ನನ್ನ ಗೌರವದ ಶೀರ್ಷಿಕೆ ಕನ್ನಡ ಸಾಹಿತ್ಯ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆ ಅಥವಾ ಯುಗದ ಕವಿ ಕುವೆಂಪು. ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ನಮ್ಮ ಪುಟ್ಟಪ್ಪ ಕನ್ನಡ ಕಾವ್ಯ ಪ್ರಪಂಚದ ದೊಡ್ಡಪ್ಪ. ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ನಮ್ಮ ಪುಟ್ಟಪ್ಪ ಕನ್ನಡ ಕಾವ್ಯ ಪ್ರಪಂಚದ ದೊಡ್ಡಪ್ಪ. ಪರಮಹಂಸ ವಿವೇಕರ ಅನುಭಾವದ ಅಮೃತದ ಬಿಂದುಗಳ ಸವಿದು ಜ್ಞಾನ ಸಿಂಧುವಾಗಿ ಹರಿದು ಕಾಮಧೇನು ಕಲ್ಪವೃಕ್ಷವಾಗಿ ಬೆಳೆದು ಕನ್ನಡ ಸಾಹಿತ್ಯ ಸಿರಿದೇವಿಗೆ ಮಂದಾರ ಮಲ್ಲಿಗೆಯ ಸುಂದರ ಮಂಟಪವ ಕಟ್ಟಿದವ. ನಾಟಕ, ಕಥೆ, ಕಾದಂಬರಿಗಳಲ್ಲಿ ಬದುಕಿನ ಚಿತ್ರ ಬರೆದ ಚಿತ್ರಗಾರ. ಗೀತೆ, ಭಾವಗೀತೆಗಳಲ್ಲಿ ಹೃದಯ ರಾಗವ ಹಾಡಿದ ಗಾರುಡಿಗ. ಕಾವ್ಯ, ಮಹಾಕಾವ್ಯಗಳಲ್ಲಿ ನಾಟಕ, ಕಥೆ, ಕಾದಂಬರಿಗಳಲ್ಲಿ ಬದುಕಿನ ಚಿತ್ರ ಬರೆದ ಚಿತ್ರಗಾರ. ಗೀತೆ, ಭಾವಗೀತೆಗಳಲ್ಲಿ ಹೃದಯ ರಾಗವ ಹಾಡಿದ ಗಾರುಡಿಗ. ಕಾವ್ಯ, ಮಹಾಕಾವ್ಯಗಳಲ್ಲಿ ಜೀವನ ಮೌಲ್ಯಗಳ ಮೆರೆದ ರಸಋಷಿ. ಟೀಕೆ, ಟಿಪ್ಪಣೆ, ಮಾತು, ಕೃತಿಗಳಲ್ಲಿ ಮೌಢ್ಯತೆ ಮೆಟ್ಟಿ ನಿಂತು ಸತ್ಯ ದರ್ಶನ ಮಾಡಿದ ಪುರುಷ ಸಿಂಹ. ಬದುಕು, ಬರಹಗಳಲ್ಲಿ ಅಂತರವ ತಾರದೆ ಬರೆದಂತೆ ಬದುಕಿ, ಬದುಕಿದಂತೆ ಬರೆದು ಮನುಜ ಮತಕ್ಕೆ ಪಥವ ತೋರಿದ ಕನ್ನಡಿಗರ ಮನೆಗಳ ಮುಟ್ಟಿ ವಿಶ್ವಮಾನವ ಸಂದೇಶ ಸಾರಿದ ಅನಿಕೇತನಿಯಾದ ನಿಸ್ಸೀಮ. ಕೀರ್ತಿಗಾಗಿ ಬರೆಯಲಿಲ್ಲ, ಹೆಸರಿಗಾಗಿ ಹಂಬಲಿಸಲಿಲ್ಲ, ಕೀರ್ತಿ ಶನಿಯೇ ತೊಲೆಗಾಚೆ ಎಂದವ. ಕನ್ನಡ ಸಾಹಿತ್ಯ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಾಗಿ ಮೆರೆದು ಜಗವನಪ್ಪಿದ ಯುಗದ ಕವಿ ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ನಮ್ಮ ಪುಟ್ಟಪ್ಪ ಕನ್ನಡ ಕಾವ್ಯ ಪ್ರಪಂಚದ ದೊಡ್ಡಪ್ಪ. ಅವಕಾಶಕ್ಕಾಗಿ ಧನ್ಯವಾದಗಳು. 1991 ಹೋಗಿ ಬಾಗಿಲ ತೆರೆದುಕೊಳ್ಳಿ ಅವ್ರ ಸೊಸೆ ಬಂದು ಬಾಗಿಲ ತೆರೆದ್ರು. ಯಾರು ಅಂದ್ಕೊಳ್ಳಿ ನಾನು ಕುವೆಂಪು ಅವರ ಅನುಮತಿ ತೊಗೊಂಡು ಅವ್ರ ಸಂದರ್ಶನಕ್ಕೆ ಬಂದಿದ್ದೀನಿ ಅಂದ್ಕೊಳ್ಳಿ ಅವರು ಹೊರಗಿನ ಕುರ್ಚಿ ಹಾಕಿದ್ರು. ಆಮೇಲೆ ನಿಧಾನವಾಗಿ ಕುವೆಂಪು ಅವರು ಬಂದು ಅಲ್ಲಿ ಕುಂತ್ಕೊಂಡು ನಾನು ಸಾಷ್ಟಾಂಗ ನಮಸ್ಕಾರ ಹಾಕಿ ನನ್ನ ಪರಿಚಯ ಮಾಡಿಕೊಂಡೆ. ಭಾಳ ಸಂತೋಷ ಅಂದರು. ನಮ್ಮ ತಂದೆಯವ್ರ ಆ ಕಡೆ ದೂರ ಗೇಟ್ನಾಗ ನಿಂತಿದ್ರು. ಅವ್ರು ಯಾರು ಅಂತ ಕೇಳಿದ್ರು. ನಮ್ಮ ತಂದೆಯವರು ಅಂತ ಹೇಳಿದೆ. ಕರೀದೆ ಅವ್ರನ್ನ ಅಂತಂದ್ರು. ನಮ್ಮ ತಂದೆಯವರು ಬಂದು ನಾನು ಪಕ್ಕದಲ್ಲಿ ಕೊಟ್ಟು ನನಗೆ ಅಷ್ಟು ಸಾಹಿತ್ಯದ ಇನ್ನೂ ಭಾಳಷ್ಟು ಇದಿರಲಿಲ್ಲ. ನೆನಪಿನ ಡೋಣಿಯಲ್ಲಿ ಓದಿದ್ದೆ, ಅದಕ್ಕೋಸ್ಕರ ಅವ್ರನ್ನ ಕಾಣಬೇಕನ್ನೋಂಥ ಅಪೇಕ್ಷೆ ಆಗಿತ್ತು. ಆ ಪ್ರಕಾರ ಹೋಗಿದ್ದೆ ನಾನು. ಆಮೇಲೆ ಸ್ವಲ್ಪ ಮಾತಾಡ್ತಾ ನಾವು ಅವರಾಗೇನೆ ಹೇಳಿದರು, ನಾ ಬೆಳಗಾವಿಯಿಂದ ಹೋದಾವ ಅಂದದ್ದು ಗೊತ್ತಾದ ಕೂಡಲೇ ಜಗವೆಲ್ಲ ನಗುತ್ತಿರಲಿ ಜಗದಳಲು ನನಗಿರಲಿ, ಜಗವತ್ತು ನಾನಳಲು ಸಲ್ಲಬಹುದೈತೆ ಅನ್ನೋದು ಈಶ್ವರ ಕಣಸಲ್ ಅವ್ರು ಹೇಳಿದ ಆ ಮಾತುಗಳನ್ನು ಅವರು ಪುನರುಚ್ಚಾರ ಮಾಡಿದರು. ಆಮೇಲೆ ಕಾವ್ಯಾನಂದರನ್ನು ಕೂಡ ಸ್ಮರಿಸ್ಕೊಂಡ್ರು. ಭಾಳ ಖುಷಿ ಆಯಿತು. ನನಗೆ ಭಾಳ ಮಾತಾಡಲಿಕ್ಕೆ ಏನು ಇದ್ದಿದ್ದಿಲ್ಲ, ಭಾಳ ಸಂತೋಷದೊಳಗೆ ಇದ್ದೆ. ನಾನು ಕೈ ಮುಕ್ಕೊಂಡು ಕುಂತಿದ್ದೆ. ಆಮೇಲೆ ಒಂದು ಮಾತು ಕೇಳಿದೆ, ನಾನು ಶಿಕ್ಷಕ, ನನಗೊಂದು ಸಂದೇಶ ಕೊಟ್ಟು ಒಂದು ಹಸ್ತಾಕ್ಷರ ಕೊಡ್ರಿ ಅಂತ ಕೇಳಿದೆ. ಶಿಕ್ಷಕರಿಗೆ ಅಷ್ಟೇ ಯಾಕೆ ಸಂದೇಶ, ಇಡೀ ನಾಡಿಗನೇ ಇದನ್ನು ಕೊಟ್ಟೇನಿ ಅಂಥೇಳಿ ಅದು ಅನಿಕೇತನ ಅದರದ್ದೊಂದು ಪ್ರಿಂಟೆಡ್ ಇದಿತ್ತು ಅವ್ರ ಕಡೆ ಕಾಪಿ, ಇದನ್ನು ಪ್ರಚಾರ ಮಾಡಬೇಕು ನೋಡಿ ನೀವು ಅಂತಂದರು. ಆಯಿತು ಅಂತೇಳಿ ಅದನ್ನು ತೊಗೊಂಡು ಬಂದೆ. 93ರಲ್ಲಿ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅಲ್ಲಿ ಅದರದ್ದೊಂದು 100 ಪ್ರತಿಗಳನ್ನು ಮಾಡಿ ನಾನು ಹಂಚಿದೆ. ಆಮೇಲೆ ಅದರೊಳಗೊಂದು ಇನ್ನೊಂದು 10 ಪ್ರತಿಗಳನ್ನು ಅವ್ರಿಗೂ ಕಳಿಸಿದೆ, ಕುವೆಂಪು ಅವರಿಗೂ ಕಳಿಸಿದೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೆ. ನಾನು ಪ್ರತಿಯಾಗಿ ಬರೆದಂಥ ಪತ್ರಗಳು ಕೂಡ ನನ್ನ ಮೊಬೈಲ್ನಲ್ಲಿದೆ. ಭಾಳ ಖುಷಿ ಅನಿಸ್ತದೆ. ಒಟ್ಟಿನಲ್ಲಿ ಇವತ್ತು ಈ ಉಪನ್ಯಾಸ ಮಾಡ್ಲಿಕ್ಕೆ ಸಿದ್ದಕ್ಕೆ ನಾನು ಶಿವರು ಸರ್ ಕೇಳಿ ನಿಜವಲ್ಲಿ ನಾವೇನು ಮಾಡ್ತೀವಿ, ದತ್ತಿದ ಆಣೆಗಳು ಕೇಳ್ತೇವೆ, ಯಾವಾಗ ಮಾಡಬೇಕು, ಏನು ಮಾಡಬೇಕು, ಸಾಧ್ಯವಾದಷ್ಟು ಕೆಲವು ಯಾರು ರೆಸ್ಪಾಂಡ್ ಮಾಡೋದು ನಾವು ಮಾಡಿಬಿಡ್ತೇವೆ. ಸಾಮಾನ್ಯವಾಗಿ 100ಕ್ಕೆ 99ರಷ್ಟು ಎಲ್ಲರಿಗೂ ಫೋನ್ ಮಾಡಿ ನಾನು ಕೇಳ್ತಾನೆ. ಅಕಸ್ಮಾತ್ ಅವ್ರು ರೆಸ್ಪಾಂಡ್ ಮಾಡದೇ ಇದ್ದಾಗ ನಾವೇಕೆ ಮಾಡಲೇಬೇಕು ಕಾರ್ಯಕ್ರಮ. ಆ ನಿಟ್ಟಿನೊಳಗೆ ಶಿವರು ಸರ್ ಕದಿಲ್ಲ ಮಾಂತಪ್ಪ ನಂದೂರಿ ಅವ್ರನ್ನ ನೀವು ಅದಕ್ಕೆ ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರು. ನಂದೂರಿ ಅವ್ರ ಸದಕ್ಕೆ ಭಾಳ ನನಗೆ ಹುಬ್ಬಳ್ಳಿ ಒಳಗೆ ತಮ್ಮದೇ ಆದಂಥ ಒಂದು ಅಕ್ಷರ ಏನೋ ಒಂದು
ಇದು ನಿಮ್ದು ಇದು ಅಕ್ಷರ ಸಾಹಿತ್ಯ ವೇದಿಕೆ ಅಂತ ಮಾಡಿಕೊಂಡು ಪ್ರಹ್ಲಾದ್ ಅಕ್ಷನ್ಕಟ್ಟಿ ಅಂತಿದ್ರು. ಅವ್ರ ನೆನಪಿಗಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಭಾಳ ಅದ್ಭುತವಾಗಿ ಅವ್ರ ಟೀಮ್ ಇದೆ, ಒಂದು 15-20 ಜನ. ಎಲ್ಲೇ ಹೋದ್ರು ಕೂಡಿ ಹೋಗ್ತಾರೆ. ಭಾಳ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಹಿರಿಯರು ಇದ್ದಿದ್ದೆ ನಿವೃತ್ತಿಯಾಗಿ ಪೂರ್ತಿ ಸಾಹಿತ್ಯಕ್ಕೆ ಎಲ್ಲ ತೊಡಗಿಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಸರ್ ಉಪನ್ಯಾಸ ಮಾಡಿದರು. ಮತ್ತು ಅಷ್ಟೇ ಅಲ್ಲ, ಇವತ್ತೇನೋ ಸುಮಾರು 10 ಜನ ಕವಿಗಳು ತಮ್ಮ ಕವನವನ್ನು ವಾಚ ಮಾಡಿದರು. ನಮ್ಮ ಏನು ಕುವೆಂಪು ಅವರ ಕುರಿತು ವಿಷಯಕ್ಕೆ ನಾವು ಸಹಿತ ಕುವೆಂಪು ಅವ್ರ ಮನೆಗೆ ಹೋಗಿದ್ದೆವು. ಒಂದು 20 ವರ್ಷದಿಂದ ನಾವು ಸ್ವತಃ ಅವ್ರು ನೋಡ್ಲಿಕ್ಕೆ ಆಗಿದ್ದೇವೆ, ಬಟ್ ಅವ್ರ ಮನೆಗೆ ಹೋಗಿದ್ದೇವೆ ಅಂತಕ್ಕಂಥದ್ದು. ಈಗ ಅಂಥ ಒಬ್ಬ ಕುವೆಂಪುರ ಕುರಿತು ಉಪನ್ಯಾಸ ಬಹಳ ಖುಷಿ ಆಯಿತು. ನಾವೆಲ್ಲ ಹಾಗಾಗಬೇಕಂದ್ರೆ ಕುವೆಂಪು ಅವರ ಒಂದು ಬದ್ಧತೆಯಾಗಿ, ಕುವೆಂಪು ಯಾವ ರೀತಿಯಾಗಿ ನಾಡಗೀತೆ ಒಳಗಿದೆ, ಆ ನಾಡಗೀತೆ ನಾವು ಪಾಲಿಸಿದ್ರೆ ಸಾಕಲ್ಲ, ಎಷ್ಟು ಅದರ ಅರ್ಥಗರ್ಭಿತವಾಗಿರುತ್ತೆ ಓದಲಾಕ. ನನಗೆ 2 ಖುಷಿ ಆಗೋದು, ಒಂದು ನಮ್ಮ ಇವರು ನಮ್ಮ ಏನು NSS ಗೀತೆ ಬರೆದಂಥ ನಮ್ಮ ಇವರು ದಿಲ್ಶಾದ್ ಅವರ ಒಂದು NSS ಗೀತೆ ಒಳಗೆ ಎಷ್ಟು ಚೆನ್ನಾಗಿ ಆ ಒಂದು ಹಾಡನ್ನು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ನಾಡಗೀತೆ ಅಷ್ಟು ಒಳ್ಳೆಯ ಅರ್ಥಗರ್ಭಿತವಾದಂಥ ನಾಡಗೀತೆ. ಹೀಗಾಗಿ ಮತ್ತೆ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ಶಿವರೂರ್ ಸರ್ ನೋಡ್ರಲ್ಲ, ಅವರೆಲ್ಲ ನಮಗೆಲ್ಲ ವಯಸ್ಸಿಗೆ ಸುಮಾರು 85 ಅಲ್ಲ ಸರ್, 84. ನಮಗೆಲ್ಲ ಅವ್ರ ಮನೆಯವ್ರು ಇತ್ತೀಚೆಗೆ ಅವ್ರನ್ನ ಅಗಲಿದ್ದು. ಆಮೇಲೆ ಇನ್ನೊಂದು ಅಂದ್ರೆ ಮಗ ಸದ್ಯಕ್ಕೆ 2 ಮಗ ಇದ್ದಾರೆ. ಒಬ್ಬ ಅಮೇರಿಕಾದಲ್ಲಿದ್ದಾರೆ, ಒಬ್ಬ ಬೆಂಗಳೂರಲ್ಲಿ ಫಾರೆಸ್ಟ್ ಆಫೀಸರ್ ಇದ್ದಾರೆ. ಅವ್ರ ಮಗ ಸ್ವಲ್ಪ ಏನೋ ಆಗಿ ತೀರ್ಕೊಂಡ್ರು. ನಮ್ಮ ಮಗ ಅವ್ರ ಸೊಸಿ ನೋಡ್ರಲ್ಲ, ಮನೆಗೆ ಹೋಗಿ ಇಷ್ಟು ಚೆನ್ನಾಗಿ ಅವಳ ನಿಜಕ್ಕೂ ಅವ್ರ ಮಗಳಿಗಿಂತ ಹೆಚ್ಚು ಅಂದ್ರೆ ಇವ್ರು ನೋಡ್ಕೊತಾರೆ, ಅವರು ತಂದೆಯಾಗಿ ನೋಡ್ಕೊತಾರೆ. ಮೊಮ್ಮಗಳಿದ್ದಾಳ, ಎಷ್ಟು ಸಲ ಹೋದ್ರು 1 ದಿವಸ ಹಂಗೆ ಕಳ್ಸೋದಲ್ಲ. ನಾನು ಇದಂತಲ್ಲ, ನಾನು ಅವ್ರ ಮುಖಸುದ್ದಿಂದಲ್ಲ, ಅಷ್ಟು ಒಳ್ಳೆಯ ರೀತಿಯಾಗಿ. ಯಾಕಂದ್ರೆ ನಮ್ಮ ಉಪ್ಪಿನ ಕಾಲದಲ್ಲಿ ನಮ್ಮ ಸೊಸೆಂದರು ಮೊಮ್ಮಕ್ಕಳು ನಮ್ಗೆ ಚೆಂದಾಗಿ ನೋಡ್ಕೊಂಡ್ರೆ ನಮ್ಗೆ ಆಯುಷ್ಯ ಜಾಸ್ತಿ ಆಕೈತಿ. ಅಕಸ್ಮಾತ್ ಏನಾದರೂ ಸರಿ ನೋಡ್ಕೋದಿದ್ರೆ ಭಾಳ ಮನಸ್ಸಿಗೆ ನೋವಾಕೈತಿ, ಯಾರ ಮುಂದೆ ಹೇಳೋಂಗಿಲ್ಲ. ಬಟ್ ನಾನು ಶಿವರೂರ್ ಸರ್ ಮನೆಗೆ ಬಹಳಷ್ಟು ಸಲ ಹೋಗಿದ್ದೇನೆ. ಅವರ ಸೊಸಿ ಅಲ್ಲ, ಮಗಳಾಗಿ ಇವರು ಸದ್ಯಕ್ಕೆ ಅವ್ರ ತಂದೆಯಾಗಿ ನೋಡ್ಕೊತಾರೆ, ಅವರು ಸದ್ಯಕ್ಕೆ ಮಗಳಾಗಿ ನೋಡ್ಕೊತಾರೆ. ಅಂಥ ಒಬ್ಬ ಒಳ್ಳೆಯ ಕುಟುಂಬದವ್ರು ನಮಗೆ ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಮತ್ತು ಇನ್ನೂ ಹೆಚ್ಚು ನಾನು ನಮ್ಮ ಮೇಡಮ್ ಅವರು, ನಮ್ಮ ಜಕ್ಕಣ್ಣವ್ರ ಮೇಡಮ್ ಏನೇ ಇದ್ರೆ ಅವ್ರಿಗೆ ಹೇಳ್ತಾನಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ಯಾಕಂದ್ರೆ ಜನರನ್ನು ಕೊಡಿಸುವಂಥ ಒಂದು ಇದು ಹೀಗಾಗಿ ತಮ್ಮನ್ನು ಪೂರ್ತಿ ತೊಡಗಿಸ್ಕೊಂಡ್ಬಿಟ್ರೆ ಅವರನ್ನು ನೆನೆಯುತ್ತಾ ನಮ್ಮ ಮಾಂತೇಶ್ ನರಗಲ್ ಸಲ್ಲಿಸತಕ್ಕ ಒಬ್ಬ ಸಹೋದರನಾಗಿ ಎಲ್ಲ, ಯಾಕೆ ನಾವೆಲ್ಲ ಹುಬ್ಬಳ್ಳಿಯಿಂದ ಬಂದು ಕೆಲಸ ಮಾಡಬೇಕು, ಧಾರವಾಡ ಇದ್ಕೊಂಡು ಒಳ್ಳೆಯ ಕೆಲಸ ಮಾಡ್ತಾರೆ. ಇನ್ನೂ ಸದ್ಯಕ್ಕೆ ಒಳ್ಳೆಯ ಕಾರ್ಯಕ್ರಮ ಮಾಡೋಣ. ಇನ್ನೊಂದು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ 8ನೇ ತಾರೀಕು ವಿದ್ಯಾವರ್ಧಕ ಸಂಘದಲ್ಲಿ ನಮ್ಮ ತಾಯಿ ಹೆಸರಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ತಂದೆ ತಾಯಿ ಹೆಸರಲ್ಲೇ. ಅಲ್ಲಿ ಸದ್ಯಕ್ಕೆ ಒಂದು ಒಳ್ಳೆಯ ತಾಯಿ ಪ್ರಶಸ್ತಿಯಿಂದ 2 ವೈದ್ಯರಿಗೆ ಕೊಡ್ತಾ ಇದ್ದೆ ನಾವೆಲ್ಲ. ಈ ಸಲ 2 ಅಂದ್ರೆ ನಮಗೆ ಸೌದತ್ತಿಯಲ್ಲಿ ನಮ್ಮ ನವದಿಗೆ ಅಂತೇಳಿ ಅವ್ರು ಭಾಳ ಒಳ್ಳೆಯ ಪಾಪ್ಯುಲರ್ ವೈದ್ಯರು. ಮೊನ್ನೆ ಹೇಳಿದ ಒಂದು ಅದರ ಕಾರ್ಯಕ್ರಮದಲ್ಲಿ. ಇನ್ನು ಕಬ್ಬಿನ ಅಂತೇಳಿ 2 ನನ್ನ ಒಂದು ಕುಟುಂಬಕ್ಕೆ, ನಮ್ಮ ಅಜ್ಜಮ್ಮಗೆ ನನಗೂ ಸದ್ಯಕ್ಕೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ರು. ಅವ್ರಿಗೆ ಪ್ರಶಸ್ತಿ ಮಾಡ್ತೀವಿ. ಉಪನ್ಯಾಸ ನಮ್ಮ ಆ್ಯಪಲ್ ಪರಿವ್ ಮಾಡ್ತಾರೆ. ದಯವಿಟ್ಟು ಎಲ್ಲ ನಮ್ಮ ಕುಲಪತಿಯವರು ಅದಕ್ಕೊಂದು ಏನು ಪ್ರಶಸ್ತಿ ಕೊಟ್ಟರೆ ಅಧ್ಯಕ್ಷತೆ ಇದೆ. SV ಸಂಘನವರು ಅತಿಥಿಯಾಗಿ ಬರ್ತಾರೆ. ದಯವಿಟ್ಟು ಅವತ್ತು ಬಂದು ಕಾರ್ಯಕ್ರಮ ಮುಗಿದಿಂದ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಿವಿ. ಕನಸು ಇರ್ತಾವ, ಆ ಕನಸು ಆಗದೆ ಇದ್ರೆ ಖುಷಿ ಇರ್ಬೇಕು. ಮನುಷ್ಯನಿಗೆ ಎಲ್ಲಾನು ಸಿಗ್ತಾವಂತಲ್ಲ, ಇಷ್ಟು ಮಾಡೇವಲ್ಪ ಸಾಕು, 3 ಅವಧಿ ಮಾಡಲ್ಲ, ಇದು ನಾ ಲಕ್ಕಿ ಅನ್ಬೋದು. ನಾವು ಖುಷಿ ಪಡ್ಬೇಕು. ಜೀವನದಲ್ಲಿ ಯಾವ ಸಿಗ್ತಾವ ಅಷ್ಟೇ ಖುಷಿ ಪಡ್ಬೇಕು. ಇಲ್ಲೇ ಇಲ್ಲದೆ ಅದಕ್ಕೆ BP ಹರ್ಸ್ಕೊಂಡು ಇದು ಮಾಡ್ಕೊಂಡು ಚಿಂತೆ ಮಾಡಿ ಹೋಗ್ಬಾರ್ದು. ಎಷ್ಟು ಸಿಗತಿ ಮಾಡಬೇಕು. ಎಲ್ಲೇ ಇದ್ರೆ ಈ ರೀತಿಯಾಗಿ ನಗತಾ ಇದ್ದರೆ ಇಷ್ಟು ನನಗೆ 63 ವರ್ಷ ಮಾದಿ ಇನ್ನೂ ಸದ್ಯಕ್ಕೆ ಒಳ್ಳೆಯ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ತಾ